ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ಆದರೆ ಕೆಲಸ ನಿಲ್ಸಂಗಿಲ್ಲ. ಕರೆಕ್ಟ್ ಅಲ್ಲ? ಜವಾಬ್ದಾರಿ ಇರ್ತಕ್ಕಂಥವ್ರು ಜವಾಬ್ದಾರಿನ ನಿಲ್ಲಿಸ್ಕೊಂಡ್ರೆ ನಿದ್ದೆ ಬರಲ್ಲ. ಕರೆಕ್ಟ್ ಅಲ್ಲ? ಅಂದರೆ ಸಾಧನೆ ಅಂತಕ್ಕಂಥದ್ದು ಅದು ಸೋಮಾರಿಯ ಸುತ್ತಲ್ಲ, ಅದು ಸಾಧಕನ ಸುತ್ತು ಅಂತ ಹೇಳ್ತಾರೆ. ಹೌದಾ? ಸೊ ನೀವು ರಿಯಾಕ್ಟ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಫಾಸ್ಟ್ ಹೋಗ್ಬಿಟ್ಟು ಮುಗಿಸ್ಬಿಟ್ಟು ನಾನು ಬೆಂಗಳೂರು ಹೋಗ್ಬಿಡ್ತೀನಿ ಅಷ್ಟು. ಕಂಟಿನ್ಯೂಟಿ ರೆಸ್ಟು ನನಗಿಲ್ಲ, ನಿಮ್ಗೆ ಗೊತ್ತಿದೆ. ಕರೆಕ್ಟ್ ಹೌದಲ್ವ? ಕಂಟಿನ್ಯೂ ವಿತ್ ಡ್ರೈವಿಂಗು ಇದು ಏನೇ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಕುಶಾಲನಗರ ಐಪಿಲಿ ಸ್ಟೇ ಆಗಿದ್ದೀನಿ, ಅಲ್ಲೂ ಬಿಟ್ಟಿಲ್ಲ, ಅಲ್ಲಿಗೆ ಬಂದಿದ್ದಾರೆ. ನಾನು ಮಾತಾಡ್ತಾ ಹಂಗೆ ನಿದ್ದೆ ಮಾಡ್ಕೊಂಡಿದ್ದೀನಿ. ಸರ್ ನಿದ್ದೆ ಮಾಡ್ತಾಯಿದ್ದಾರೆ ಅಂತ ಒಂದು 10 ನಿಮಿಷ ಎಬ್ಬಿಸೋಕೆ ಟ್ರೈ ಮಾಡಿದ್ದಾರೆ, ಎದ್ದಿಲ್ಲ, ನಾನು ಹಂಗೆ ನಿದ್ದೆ ಮಾಡಿ ಹೋಗಿದ್ದಾರೆ. ಸೊ ಅಂದರೆ ಯಾರು ಸತತ ಪ್ರಯತ್ನ, ಯಾರು ಗೋಲ್ ಅಚೀವ್ಮೆಂಟ್ ಇಟ್ಕೊಂಡಿದ್ದಾರೆ, ಯಾರು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರ್ತಾರೆ, ಅವರಿಗೆ ಈ ಹುಷಾರಿಲ್ಲ, ಈ ಜ್ವರ, ನನಗೆ ಹಂಗಾಗಿದೆ, ನನಗೆ ಹಿಂಗಾಗಿದೆ ಅಂತೇಳಿ ಕಣ್ಣು ಮುಂದೆ ಪಿಳ್ಳೆ ನಾವು ಹೇಳಲ್ಲ. ನಾನು ಹೇಳೋ ಮಾತು ಕೆಲವರಿಗೆ ಖಡಕ್ ಅನ್ನಿಸ್ಬೋದು, ಗೊತ್ತಿಲ್ಲ. ನನಗೆ ಮುದ್ದಾಗಿ ಮಾತಾಡೋಕ್ಕೆ ಬರಲ್ಲ, ನನಗೆ ಮುದ್ದಾಗಿ ಮಾಡೋಕ್ಕೆ ಬರಲ್ಲ. ನನಗೆ ಮೀನು ತಿಂದು ಅಭ್ಯಾಸ ಇಲ್ಲ, ತಿನ್ನಿಸಿ ಅಭ್ಯಾಸ. ತಪ್ಪು ಹೇಳೋದ ಸರಿ ಹೇಳ್ಬೋದು? ಮೀನು ಯಾವತ್ತು ತಿನ್ಸೋದನ್ನು ಕಲಿಬಾರ್ದು, ಹಿಡಿಯೋದನ್ನು ಕಲಿಸ್ಬೇಕು ಅಂತ ಹೇಳ್ತಾರೆ. ತಿನ್ಸೋದನ್ನು ಕಲಿಸಿದ್ರೆ ಎಲ್ಲಿವರೆಗೂ ನಾವು ತಿನ್ನಿಸ್ಬೋದು? ನಾವು ಗಟ್ಟಿಮುಟ್ಟಾಗಿ ಇರೋವರೆಗೂ ತಿನ್ನಿಸ್ಬೋದು. ಕರೆಕ್ಟ್ ಅಲ್ಲ? ಒಂದಲ್ಲ ಒಂದು ದಿನ ನಾವು ದೂರ ಆಗ್ಬೋದು ಅಥವಾ ಎಕಡೆನೋ ಇರ್ಬೋದು. ಅವಾಗ ಕಲಿಸ್ಕೊಟ್ಬಿಟ್ಟಿದ್ರೆ ಏನು ಮಾಡ್ತಾರೆ ಹೇಳಿ? ಅವರೇ ಹೋಗ್ತಾರೆ, ಅವರೇ ತಿಂತಾರೆ, ಕ್ಲಿಯರ್ ಆಗುತ್ತೆ. ಕರೆಕ್ಟ್ ಹೌದು? ನಾನು ಒಂದಿನ ನನ್ನ ಮನೇಲಿ ನಮ್ಮ ಮಕ್ಕಳಿಗೆ 1ನೇ ಕ್ಲಾಸ್ ಅವರು ತುಂಬ ಕ್ಯೂಟ್, ತುಂಬ ಮನೇಲಿ ಮುದ್ದು ರಾಣಿ ಅವರು. ನಾನಿದ್ದರೆ ಎಷ್ಟೊತ್ತಿಗೆ ಹೋದ್ರು ನಾನು 7:30 7 ಗಂಟೆಗೆ ಎದ್ಬಿಡ್ಬೇಕು. ನಾನು ಏನಾರು ಮನೇಲಿ ಇತ್ತು ಅಂತ. ನಾನು ಬೆಳಗಿನ ಜಾವ 6 ಗಂಟೆಗೆ ಮನೆಗೆ ಹೋಗಿದ್ರು, ಆ ಟೈಮ್ ಎದ್ಬಿಡ್ಬೇಕು, ಇಲ್ಲಾಂದ್ರೆ ಅವಳು ಬಿಡಲ್ಲ ನನಗೆ. ಪಪ್ಪ ಇನ್ನೂ ಮಲಗಿದ್ಯಾ, ನಂಗೆ ರೆಡಿ ಮಾಡಲ್ವ ಅಂತಾಳೆ. ಕಣ್ಣು ಬಿಡೋಕ್ಕಾಗ್ತಾ ಇರಲ್ಲ ನಮಗೆ, ಟೈರ್ಡ್ ಅನ್ಸಿರುತ್ತೆ, ರಿಲ್ಯಾಕ್ಸ್ ಆಗೋಣ ಅನ್ಸಿರುತ್ತೆ. ಆದರೆ ಮಕ್ಕಳು ಟೈಮು ಲೇಟ್ ಮಾಡೋಂಗಿಲ್ಲ. ಕರೆಕ್ಟ್ ಹೌದು ಅಲ್ವ? ಲೇಟ್ ಆಯಿತು ಅಂದರೆ 6 ಕಿಲೋಮೀಟ್ರ್ ಡಿಸ್ಟೆನ್ಸು ಸ್ಕೂಲು ಬಿಟ್ಟು ಬರಬೇಕಾಗುತ್ತೆ. ನಾನು ಒಂದಿನ ಏನು ಮಾಡಿದೆ, ಸಾಕ್ಸು ಡೈಲಿ ಹಾಕ್ತಿದ್ನಲ್ಲ, ಒಂದಿನ ಸಾಕ್ಸು ಪುಟ್ಟ ನೀನೇ ಹಾಕುವಂತ ಕೂತ್ಕೊಂಡೆ. ಮನೆಯೊಳಗೆ ಕೂಗಾಡಿದ್ರು, ಅಲ್ಲ ರೀ ಆ ಸಣ್ಣ ಮಗು ಇದೆ, ಏನು ಸಾಕ್ಸ್ ಹಾಕ್ಬಿಟ್ರೆ ಗಂಟು ಹೋಗ್ಬಿಡುತ್ತೋ, ಅಷ್ಟು ಮುದ್ದು ಮಗಳು ಅಂತೀರಾ ಅಂತ ನನಗೊಂಥರ ಟಾರ್ಚರ್ ಥರ ಮಾಡಿದ್ರು. ಇನ್ನೊಂದು ದಿನ ಹಂಗೆ ಮಾಡಿದೆ, ಮತ್ತೆ ಟಾರ್ಚ್ ಮಾಡಿದ್ರು. 3ನೇ ದಿನ ಪುಟ್ಟ ಶೂ ಎಲ್ಲಿದೆ ಅನ್ನೋದ್ರೊಳಗೆ ಅದು ಸಾಕ್ಸ್ ಹಾಕಿ ಮುಂದೆ ಶೂ ಇಟ್ಕೊಂಡು ಕೂತಿದೆ ಮಗಳು. ಅಂದರೆ ಹ್ಯಾಬಿಟ್ ಮಾಡಿದೆ. ಆಮೇಲೆ ನನ್ನ ವೈಫಿಗೆ ಹೇಳಿದೆ, ಹ್ಯಾಬಿಟ್ ಮಾಡು, ಯಾವುದೇ ಕೆಲಸವನ್ನ ಹ್ಯಾಬಿಟ್ ಮಾಡಿಸು, ಹಾಕೋದೇ ಅಲ್ಲ. ನೀನಿಲ್ಲ ಅಂದ್ರೆ ಹಾಕೋರು ಯಾರು? ಈಗ ಹುಷಾರಿಲ್ಲ, ನೀನು ಮಲಗ್ಬಿಟ್ಟೆ, ನಮ್ಮಮ್ಮ ಆಗ್ತಾ ಕೂರೋಕ್ಕಾಗತ್ತಾ? ಲಂಚ್ ರೆಡಿ ಮಾಡೋಕ್ಕಾಗತ್ತಾ? ಅವರೇನೋ ಲಂಚ್ ರೆಡಿ ಮಾಡ್ಕೊಡ್ಬೋದು, ಎಲ್ಲದನ್ನು ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ಕಲಿಸೋದನ್ನ ಕಲಿ ಅಂತೇಳಿ ಮನೇಲಿರ್ತಕ್ಕಂಥ ವಾತಾವರಣದಲ್ಲೇ ನಾನು ಹೇಳಿದೆ. ಈ ವಿಚಾರ ಯಾಕೆ ಅಂದರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಯಾರು ಸ್ವಯೋರ್ಜಿತವಾಗಿ ಕೆಲಸ ಮಾಡ್ತಾರೆ, ಯಾರು ಸೆಲ್ಫ್ ಥಿಂಕ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ, ಅವ್ರು ಮಾತ್ರ ಗೆಲ್ತಾರೆ. ಆಮೇಲೆ ಸೆಲ್ಫ್ ಆಗಲ್ಲ, ಆಮೇಲೆ ಟೀಮ್ ಬೇಕೇ ಬೇಕು. ಟೀಮಿಗೋಸ್ಕರ ನಾವು ಇರಬೇಕಾಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಅಯ್ಯೋ ನಮ್ಮ ಅಪ್ಪನಿದ್ದಾರೆ, ಸೇರಿಸಿದ್ದಾರೆ, ಮೀಟಿಂಗ ಯಾರು ಹೋಗ್ತಾರೆ, ಝೂಮ್ ಮೀಟಿಂಗ್, ಅಯ್ಯೋ ಮಾಡಕ್ಕೆ ಕಲಿಸಿಲ್ಲ ಇವರಿಗೆ, ಯಾರು ಆ ಥರ ಥಿಂಕ್ ಮಾಡ್ತಾರೆ ಸ್ನೇಹಿತರೆ? ಇವತ್ತು ಅಷ್ಟು ಜನ ಇದ್ದವರೇ ಇದ್ದಾರೆ. ಆ್ಯಕ್ಚುಲಿ ನಾವು 1 ಡೇ ಟ್ರೈನಿಂಗ್ ಅಂತ ಮಾಡ್ತೀವಿ ಮಂತ್ಲಿ ಒಂದ್ಸರಿ. ನಮ್ಗೆ 2 ತಿಂಗಳಿಂದ ಮಾಡೋಕ್ಕಾಗಿಲ್ಲ, ಟೈಮಿನ ಅಭಾವದಲ್ಲಿ 2 ತಿಂಗಳಿಂದ ನಮಗೆ ಮಾಡ್ಲಿಕ್ಕೆ ಆಗಿಲ್ಲ. ಹಾಸನ ಸೆಂಟರ್ ಪ್ಲೇಸ್ ಮಾಡಿ ನಾವೆಲ್ಲರಿಗೂ ಮಾಡ್ತೀವಿ 1 ಡೇ ಟ್ರೈನಿಂಗ್ ಅಂತೇಳಿ. 2 ತಿಂಗಳಿಂದ ನಮಗೆ ಮಾಡೋಕ್ಕಾಗಿಲ್ಲ. ಯಾಕಂತೇಳಿದ್ರೆ ಅಲ್ಲಿ ಇಲ್ಲಿ ನಾನೇನು ಯೋಚನೆ ಮಾಡಿದೆ, ಎಲ್ಲ ಒಂದು ಕಡೆ ಕರೆಯೋಕ್ಕಿಂತ ಅವ್ರವ್ರ ಏರಿಯಾದಲ್ಲಿ ಸ್ವಲ್ಪ ಸ್ಟ್ರೆಂತ್ ಕ್ರಿಯೇಟ್ ಮಾಡ್ಕೊಳ್ಳಿ. ಎಷ್ಟೋ ಜನ ಸೋಲ್ತಾ ಇರೋದಲ್ಲಿ ಸೇಲ್ಸ್ ಫೀಲ್ಡಿಗೆ ಹೋಗ್ತೀರಾ, ಸೇಲ್ಸ್ ಬರ್ತಾ ಇಲ್ಲ ಸರ್, ಯಾಕೆ ಬರ್ತಾ ಇಲ್ಲ ಅನ್ನೋದು ಕ್ವಶನ್ ಮಾರ್ಕ್. ನಾವು ಹೋಗ್ತೀವಿ ಸರ್, ಒಬ್ರಿಗೆ ಹೇಳ್ತೀವಿ ಸೇಲ್ಸ್ ನಮಗೆ ಬರ್ತಾ ಇಲ್ಲ, 100 SP ಕ್ಲೋಸಿಂಗ್ ಬರ್ತಾ ಇಲ್ಲ, ವಾರ ನೀವು ಝೂಮಲ್ಲಿ ಕಮಿಟ್ಮೆಂಟ್ ತೊಗೊಂತೀರಾ, ಈ ವಾರ ಎಷ್ಟು SP ಬರ್ಬೋದು ಅಂತೇಳಿ ನಾವು ಮಾತಾಡ್ತೀವಿ, ನಮಗೆ ಸೇಲ್ಸ್ ಬರ್ತಾ ಇಲ್ಲ ಅಂತೇಳಿ. ನಾನು 4 ಕಡೆ ಮೀಟಿಂಗಲ್ಲೂ 4 ಸೇರಿ ಒಟ್ಟೆಲ್ಲಿ ಮಾಡ್ತಿದ್ದೆ. ಅದನ್ನೇನು ಮಾಡ್ತಾ ಇದ್ದೀನಿ, ಅವ್ರು ಏರಿಯಾ ವೈಸಲ್ಲೇ ಡಿವೈಡ್ ಮಾಡಿ 100 ಸ್ಟ್ರೆಂತಿಗೆ ನಾವೇನು ಮಾಡ್ತಿದ್ವು, ಏರಿಯಾ ವೈಸ್ 25-25 ಸ್ಟ್ರೆಂತಿಗೆ ನಾವು ಅವ್ರದೇ ಏರಿಯಾಗೆ ಬಂದು ನಾವು ಮಾಡ್ತೀವಿ. ಸೊ ಇವತ್ತು ನಾನು ಸೇಲ್ಸ್ ಬಗ್ಗೆ ನಿಮಗೆ ಕೆಲವೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೇಲ್ಸ್ ಹೆಂಗೆ ಮಾಡಬೇಕು, ಸೇಲ್ಸ್ ನಮಗೆ ಬರಬೇಕಂದ್ರೆ ಯಾವ ಥರ ಇರಬೇಕು ಅನ್ನೋದು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಆ್ಯಾವ್ರೇಜ್ 2.5 hours ಮಿನಿಮಮ್ ಟೈಮಿಂಗ್ಸ್ ಬೇಕು ಸರ್. ಎಷ್ಟು ಹೇಳಿ? 2.5 ಗಂಟೆ. ಈಗೆಷ್ಟು? 12:30ನಾ? ಟೈಮ್ ಹೇಳಕ್ಕೆ ರೆಡಿ ಇಲ್ಲ, ಬಿಟ್ಟರೆ ಸಾಕಂತ. 12:30 3 o'clock ತನಕ ಕಂಟಿನ್ಯೂಟಿ ಆಗುತ್ತೆ. ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. 5 ನಿಮಿಷ ಮುಂಚೆ ಆಗ್ಬೋದು, 5 ನಿಮಿಷ ಆಮೇಲೆ ಆಗ್ಬೋದು. ರೆಡಿ ಇದ್ದೀರಾ? ರೆಡಿ ಇದ್ದೀನಿ ಅಂದರೆ ನಾನು ಕಂಟಿನ್ಯೂಟಿ ಮಾಡ್ತೀನಿ. ಸರ್ ಇಲ್ಲ 1-1:30 ಮುಗಿಸ್ಬೇಕು ಸರ್, ನಾವು ಹೋಗ್ಲೇಬೇಕಂದ್ರೆ ಹೋಗ್ಬೋದು ಸರ್. ರೆಡಿ ಇದ್ದೀವಿ. ಇಲ್ಲ ನಾವು 1:30 ಹೋಗ್ಲೇಬೇಕಂದ್ರೆ ಬೇಜಾರು ಮಾಡ್ಕೋಬೇಡಿ. 1:30 ಹೋಗ್ಬೇಕು ಅನ್ನೋರು ಈಗಲೇ ಹೋಗ್ಬೋದು, ಅರ್ಧಂಬರ್ಧ ತಿಳ್ಕೊಬಾರ್ದು. ಅಭಿಮನ್ಯು ಅರ್ಧ ತಿಳ್ಕೊಂಡು ಅಲ್ಲೇ ಗುಣ ಮಾಡ್ತಾರೆ. ಕರೆಕ್ಟ್ ಹೌದಲ್ವ? ಅರ್ಜುನ ಫುಲ್ ತಿಳ್ಕೊಂಡು ಯುದ್ಧವನ್ನೇ
ಗೆದ್ದ. ಯಾವುದೇ ವಿಚಾರ ಇರ್ಬೋದು, ನಾವು ಫುಲ್ಲಿ ತಿಳ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಸೇಲ್ಸ್ ಕ್ಲೋಸಿಂಗ್ ಅಲ್ಲಿ ನಾವು ಮಾಸ್ಟರ್ ಯಾವಾಗ ಆಗೋದು ಅಂತ ನಾನು ಇವತ್ತರೆಗೂ ಇದನ್ನ ಟಾಪಿಕ್ ಅನ್ನು ನಾನು ಕೊಟ್ಟಿಲ್ಲ. ನಾನು ಒನ್ ಡೇ ಟ್ರೈನಿಂಗ್ ಇಟ್ಕೊಂಡಿದ್ದೆ. ಸೊ ಪರ್ಟಿಕ್ಯುಲರ್ ಆಗಿ ನಾನು ಇವತ್ತೇ ನಿಮ್ಮ ಟೀಮಿಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಕಡೆನೂ ನಾನು ಬಂದಿದ್ದೀನಿ. ಸೊ ಮೈನ್ ಸೇಲ್ಸ್ ಆಗಬೇಕಾದ್ರೆ ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರಾ, ನಿಮ್ಮ ಅಪ್ಲೈನ್ ಹತ್ರ ಇರ್ಬೋದು, ನೀವು ಹೋಗ್ತಕ್ಕಂಥ ಹೊಸ ವ್ಯಕ್ತಿಗಳ ಹತ್ರ ಫಸ್ಟ್ ಆಫ್ ಆಲ್ ಬಿಲ್ಡ್ ಎ ರಿಲೇಶನ್ಶಿಪ್. ಫಸ್ಟ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಕರ್ಕೊಂಡು ಹೋಗೋ ವ್ಯಕ್ತಿ ಯಾರಿದ್ದಾರೆ, ಯಾರು ಅಪ್ಲೈ. ಎಲ್ಲಿದ್ದೀರಾ ಸರ್, ಎಲ್ಲಿದ್ದೀರಾ ಮೇಡಮ್, ಬರಕ್ಕಾಗಲ್ವಾ, ಕಾಯ್ತಾ ಇದ್ದೀನಿ, ಆ ವರ್ಡ್ ಅಲ್ಲ, ಪ್ರೀತಿ ವಿಶ್ವಾಸ ಇಲ್ಲ. ಮೇಡಮ್ ಎಲ್ಲಿದ್ದೀರಾ ಸರ್, ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ರೀಚ್ ಆಗ್ಬೋದು, ಅಥವಾ ಒಂದು ಅರ್ಧ ಗಂಟೆ ಲೇಟ್ ಆಗಿದ್ರೆ ಆ ಟೈಮಿಂಗ್ಸ್ ಹೇಳಿ, ಆ ಟೈಮಿಂಗ್ ನಾನು ಆರ್ಡರ್ ಮಾಡ್ಕೋತೀನಿ. ಈ ಒಂದು ಬಾಂಡಿಂಗ್ ರಿಲೇಶನ್ಶಿಪ್ ನಿಮ್ಮ ಅಪ್ಲೈನ್ ಮೇಲೆ ಯಾವಾಗ ಬರುತ್ತೆ? ಫಸ್ಟ್ ಆಫ್ ಆಲ್ ನಿಮ್ಮ ಜಾಯಿನ್ ಮಾಡಿದಂಥ ವ್ಯಕ್ತಿಗಳ ಜೊತೆ ಯಾವಾಗ ಆ ಟಾಸ್ಕ್ ಅಲ್ಲಿ ನೀವು ಗೆಲ್ತೀರ ರಿಲೇಶನ್ಶಿಪ್ ಅಲ್ಲಿ. ಅದಾದ ನಂತರ ಯಾರ ಹತ್ರ ಹೋಗ್ತಿರಲ್ಲ ಅವ್ರ ಹತ್ರನೂ ಹೋದ ತಕ್ಷಣನೇ ಒಂದೇ ಉಸಿರಿಗೆ ನಿಮಗೆ ಟೈಮ್ ಇಲ್ಲ ಅನ್ನಂಗೆ, ನಿಮ್ಮ ಹತ್ರ ಟೈಮ್ ಇಲ್ಲ ಕೊಡಕ್ಕೆ ಅಂದ್ರೆ ಸೋಮವಾರ ಮಂಗಳವಾರ ಟೈಮ್ ಇಲ್ಲ, ಬುಧವಾರನೂ ಕೊಡಕ್ಕಾಗಲ್ವಾ, ಗುರುವಾರ ಕೊಡಿ. ಕರೆದು ಬಿಟ್ಟಿದಾರಲ್ಲ ಅಂತೇಳಿ ಒಂದೇ ಉಸಿರಿಗೆ ಕೊಡೋಗಿ ಒಂದೇ ಉಸಿರಿಗೆ ಬರ್ತಕ್ಕಂಥ ಕೆಲಸಗಳನ್ನ ದಯವಿಟ್ಟು ಮಾಡಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ ಹೇಳಿ, ಕರೆದಿದಾರಲ್ಲ ಇಲ್ಲ ಅಂದ್ಬಿಟ್ರೆ ಸರಿ ಹೋಗಲ್ಲ, ಒಂದು 10 ನಿಮಿಷ ಅಲ್ಲ ಸ್ವೈಂಕ ಬಂದ್ಬಿಡೋಣ ಅಂತ ಹೇಳ್ತೀರಾ. ಅಲ್ಲಿ ಕೂತವನಿಗೂ ಅದು ಮೈಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಇವ್ರಾಗ ಒಂದೇ ಉಸಿರಿಗೆ ಆಡಿದ್ರು ಅಂತ ನೀವು ಒಂದೇ ಉಸಿರಿಗೆ ಫಸ್ಟ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಏನಿಲ್ಲ ಸರ್, 4 ಲೀಡರು ಡೈಮಂಡ್ ಹಾಕ್ಬಿಟ್ರೆ ಎಷ್ಟು ದುಡ್ಡು ಬಂದ್ಬಿಡುತ್ತೆ ಸರ್, ಬರಲ್ಲ ಸರ್, ಟೈಮ್ ಆಗುತ್ತೆ ಸರ್. ಅಲ್ಲಿ ಕೂತವನು ಅಪ್ಸೆಟ್ ಆಗ್ತಾನೆ. ಪ್ಲಸ್ ಆ ಕರ್ಕೊಂಡು ಹೋಗಿರ್ತಾರಲ್ಲ ವ್ಯಕ್ತಿ, ನಿಮ್ಮನ್ನ ನಂಬಿ ಜನನ ಕೂರಿಸಿರ್ತಾರೆ. ಇವತ್ತು ಪ್ರಿಯಾ ಕದಂ ನೇತ್ರ ಅವರಲ್ಲಿ ಕೂರಿಸಿದ್ದಾರೆ ಅಂದ್ರೆ ಇವತ್ತು ಸರ್ ಬರ್ತಾರೆ, ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಮನವರಿಕೆ ಮಾಡಿದ್ರೆ ಒಂದು ½ ಅನ್ ಅವರ್ ನಾನು ಮಾತಾಡಿ ಹೋಗ್ಬಿಟ್ರೆ ಏನ್ ಪ್ರಯೋಜನ ಇದೆ? ಕರೆಕ್ಟ್ ಹೌದಲ್ವ? ಇವ್ರು ಹಾಕಿದ ಎಫರ್ಟಿಗೆ ಏನ್ ಪ್ರಯೋಜನ ಇದೆ? ಕೂರ್ಸೋದು ಇಂಪಾರ್ಟೆಂಟ್ ಅಲ್ಲ, ಕೂರಿಸಿದವ್ರಿಗೆ ಮೈಂಡ್ ಮೆಚುರಿಟಿ ಮಾಡಿ ನೀವು ಎಲ್ಲಿ ತಪ್ತಾ ಇದ್ದೀರಾ ಅಂತ ಹೇಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲೇ ಹೋಗ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ಲೈನ್ ಹತ್ರ ವೆರಿ ಗುಡ್ ರಿಲೇಶನ್ಶಿಪ್ ಅನ್ನ ಇಟ್ಕೊಳ್ಳಿ, ಪ್ರೀತಿ ವಿಶ್ವಾಸದಲ್ಲಿ ಇಟ್ಕೊಳ್ಳಿ, ಕಮ್ಯುನಿಕೇಶನ್ ಇಟ್ಕೊಳ್ಳಿ. ಮೇಡಮ್ ನಾಳೆ ಇದೆ, ನಾಳೆ ಆಗಲ್ಲ, ಓಕೆ ಮೇಡಮ್ ನಾಡ್ದು ಕೊಡ್ತೀರಾ, ನಾಡ್ದು ಆಗಲ್ಲ, ಓಕೆ ಮೇಡಮ್ ಬುಧವಾರ ನಾನು ಕೊಡಿ. ಏನು ಮೇಡಮ್ ಕೇಳಿದಾಗೆಲ್ಲ ಕೊಡೋದೇ ಇಲ್ಲ ಅಂತಿರಲ್ಲ ನೀವು. ಒಂದೇ ಟೀಮ್ ಅಲ್ಲ, ಅವ್ರಿಗೂ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರುತ್ತಾನೆ, ಒಂದಲ್ಲ ಒಂದ್ ಕಡೆ ಫಿಕ್ಸ್ ಆಗಿರುತ್ತಾನೆ. ಸೊ ಹಂಗೆ ಒಂದು ರಿಲೇಶನ್ಶಿಪ್ ನೀವು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋಕ್ಕಿಂತ ಮುಂಚೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ರಿಲೇಶನ್ಶಿಪ್ ಅನ್ನ ಫಸ್ಟ್ ಗಳಿಸ್ಬೇಕು. ಹಾಯ್ ಸರ್, ಹಲೋ ಸರ್, ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್, ರಿಯಲಿ ಖುಷಿ ಆಯ್ತು ಮೇಡಮ್, ಈ ಒಳ್ಳೆ ವೆಲ್ ಫ್ರೆಂಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ನನಗೂ ಖುಷಿ ಆಯ್ತು. ನೀವೇನು ಜಾಬ್ ಮಾಡ್ತಾ ಇದ್ದೀರಾ? ಟೀಚರ್ ಜಾಬ್ ಮಾಡ್ತಿದ್ರೆ ಟೀಚರ್ ಬಗ್ಗೆ ಒಂದು ಸ್ವಲ್ಪ ಹೈಲೈಟ್ ಮಾಡಿ ಮಾತಾಡೋದು. ಅವ್ರು ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಕ್ಕಂಥದ್ದು. ಅವ್ರು ಯಾವುದೋ ಒಂದು ಇಂಡಸ್ಟ್ರಿ ಮಾಡ್ತಿದ್ರೆ ಆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಕ್ಕಂಥದ್ದು. ನನಗೆ ಯಾರು ನೆನಪು ಕೂರಿಸೋದು, ತುಂಬ ಗಮಂಡಿ ವ್ಯಕ್ತಿ, ಮಡಿಕೇರಿಯಿಂದ ಬಂದಿದ್ದಾರೆ, ಆ ಕಡೆ ಏರಿಯಾದರ ಗಮಂಡಿಗಳು ಅಂತ ಹೇಳಿ ಸಾಕಾಗಿದೆ ಸರ್, ಈ ವ್ಯಕ್ತಿ ಆಗ್ತಾ ಇಲ್ಲ, ಅದು ಯಾವ ವ್ಯಕ್ತಿ ಬರ್ತಾನೆ ನೋಡೋಣ ಬರ್ತೀನಿ ಅಂತೇಳಿ ಆಮೇಲೆ ಬಂದು ನಾನು ಮುಂದೆ ಕೂತಿದ್ದೆ. ನಾನು ಟೀ ಕಾಫಿ ಕುಡ್ಕೊಂಡು ಬಿಸ್ಕತ್ ಕುಡ್ಕೊಂಡು ಮಾತಾಡ್ತಾ ಸರ್ ನಮಸ್ತೆ ಏನು ನೀವು ಎಲ್ಲ ಹೇಳ್ಬೇಕು ಸರ್, ಯಾವ ಕಂಪ್ನಿ ಸೇರಿ ಎಷ್ಟು ವರ್ಷ ಆಯಿತು, ಗಮನದಲ್ಲಿ ಕೇಳ್ತಾ ಇದ್ದಾರೆ. ಹೌದಾ ಸರ್ ನಾನೊಂದು 6.5 ವರ್ಷ ಎಲ್ಲ ಕೇಳ್ತಾ ಇದ್ದೆ, ನಾನು ಏನು ಮಾತಾಡಲಿಲ್ಲ. 6.5 ವರ್ಷ ಆಯ್ತು ಸರ್. ಎಷ್ಟು ಅರ್ನಿಂಗ್ ಮಾಡಿದ್ದೀರಾ? ಇಷ್ಟು ಮಾಡಿದ್ದೀನಿ ಸರ್, ಎಲ್ಲರ ಬ್ಲೆಸ್ಸಿಂಗ್ ಸರ್, ಇವರೆಲ್ಲರ ಸಪೋರ್ಟು, ಎಲ್ಲರ ಬ್ಲೆಸ್ಸಿಂಗ್ ಸರ್, ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕಾಯ್ತು. ಹೌದಾ, ವಿತ್ ಪ್ರೂಫ್ ಇದೆಯಾ? ತೊಗೊಳ್ಳಿ ಸರ್, ತೋರಿಸ್ತೀನಿ, ಅದಕ್ಕೇನಿಲ್ಲ ಸರ್. ವೆಬ್ಸೈಟ್ ಓಪನ್ ಮಾಡಿದೆ, ನನ್ನ ID ನಂಬರ್ ತೋರಿಸಿದೆ, ಇಷ್ಟು ಜನ ಇದ್ದಾರೆ, ಪರವಾಗಿಲ್ಲ. ಇವ್ರು ಹೇಳಿದ್ದೆಲ್ಲ ಕ್ಲಾರಿಟಿ ಸಿಗ್ತಾ ಇದೆ. ಒಂದೊಂದೇ ಗಮನದಲ್ಲಿ ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಸರ್ ನೀವೆಲ್ಲಿರೋದು ಸರ್ ಅಂತೆ. ಸರ್ ನಮ್ಮ ಮಡಿಕೇರಿ ಬಗ್ಗೆ ಇರ್ತಕ್ಕಂಥದ್ದು ಸರ್ ಅಂತೆ. ಭಾಳ ಖುಷಿ ಆಯ್ತು ಸರ್, ನಿಮ್ಮಂಥ ಪರ್ಸನ್ ನಮಗೆ ಸಿಕ್ಕಿದ್ದು ಸರ್, ರಿಯಲಿ ನೀವು ಎನ್ಕ್ವೈರಿ ಮಾಡ್ತಿದ್ರಲ್ಲ, ಇವರ ರೈಟ್ ಪರ್ಸನ್ ಸರ್. ಅವ್ರು ಒಂದು ಸ್ವಲ್ಪ ಏನಾಯ್ತು, ಮನಸ್ಸು ಬದಲಾವಣೆ, ರೈಟ್ ಪರ್ಸನ್. ಎಸ್ ಸರ್, ಯಾರು ಕ್ವಶನ್ ಕೇಳ್ತಾರೆ ಅವ್ರಿಗೆ ಕ್ವಶನ್ ಆನ್ಸರ್ ಸಿಕ್ಕಿರುತ್ತಲ್ಲ, ಅವ್ರು ಪಬ್ಲಿಕ್ ಹತ್ರ ಹೋಗ್ಬೇಕಾದ್ರೆ ಅವ್ರ ಮನ್ಸು ಕ್ಲಿಯರ್ ಆದರೆ ತಾನೇ ಪಬ್ಲಿಕ್ಕಿಗೆ ಆನ್ಸರ್ ಕೊಡೋದು ಸರ್. ಇವರೇ ರೈಟ್ ಪರ್ಸನ್ ಸರ್. ನಾನು ಇಲ್ಲಿರೋದೇಕೋ ನಂಗೆ ಗೊತ್ತಿಲ್ಲ ಸರ್, ನೀವು ನನ್ನ ಮುಂದೆ ಕೂತ್ಕೊಂಡು ನೀವು ಕ್ವಶನ್ ಕೇಳೋದ್ರಲ್ಲ ಸರ್, ಐ ಆಮ್ ರೆಡಿ ಸರ್, ನಿಮ್ಗೆ ಏನು ಬೇಕು ಕ್ವಶನ್ ಸರ್ ನಾನು ಕೇಳಿ ಸರ್. ಸ್ವಲ್ಪ ಹಿಂಗಿದ್ದವರು ಹಿಂಗೆ ಮತ್ತೆ ಮಾತಾಡ್ತಾ ಏನು ಬಿಸ್ನೆಸ್ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಪ್ರೀತಿ ಮಾತಾಡ್ತಾ ಹಿಂಗಿದೆ ಹಿಂಗೆ ಬಂತು. ಆಮೇಲೆ ನಾನು ಹಿಂಗೆ ಕೂತ್ಕೊಂಡೆ, ಆಮೇಲೆ ನಾನು ಕಾಲ್ಮೇಲೆ ಕಾಲ್ ಹಾಕೊಂಡು ನಾನು ಸ್ಟಾರ್ಟ್ ಆಮೇಲೆ ಕಂಪನಿ ರೆಸ್ಪೆಕ್ಟಿವ್ ಪರ್ಸನ್ ಮಾತಾಡ್ತಾ ಸರ್ ಸಾರಿ ಸರ್ ನಾನೇನೋ ಸ್ಟಾರ್ಟಿಂಗಲ್ಲಿ ಏನೋ ಮಾತಾಡೋದು ಅಂತೇಳಿ 108 ಕಂಪ್ನಿ ಬಂದಿದೆ ಸರ್, ಸಾಕಾಗಿದೆ, ಜೀವ ತಿಂತಾ ಇದ್ದಾರೆ ಸರ್, ಹಾಗೆ ಸ್ಪಾಟಲ್ಲಿ ಟ್ರೈ ಮಾಡಿ 50,000 ಎಟ್ ಎ ಟೈಮ್ ಇನ್ವೆಸ್ಟ್ಮೆಂಟ್ 3 ಜನ ಡೆಲ್ಲಿ ಎಕ್ಸ್ಪರ್ಟ್ಸ್ ಸ್ಪಾಟಲ್ಲಿ ಆಯಿತು ಸ್ನೇಹಿತರೆ. ಎಲ್ಲಿ ಯಾವಾಗ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟೆ, ಅವರ ಜಾಬ್ ಬಗ್ಗೆ ನಾನು ಹೈಲೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಒಬ್ಬರು ಟೀಚರ್ ಸಿಕ್ಕೋದು, ವೆರಿ ಗುಡ್, ಏನು ಖುಷಿ ಆಗುತ್ತೆ. ನಿಮ್ಮಂಥ ಟೀಚರ್ಸ್ ಇಲ್ದಲೇ ನಮ್ಮಂಥವ್ರು ಹೇಗೆ ಬೆಳವಣಿಗೆ, ನಿಮ್ಮಂಥ ಟೀಚರ್ಸ್ ಇರೋದ್ರಿಂದನೇ ಇವತ್ತು ಕೆಲವರು ಇಂಜಿನಿಯರ್ ಆಗಿದ್ದಾರೆ, ಕೆಲವರು ಮಾಸ್ಟರ್ ಆಗಿದ್ದಾರೆ, ಕೆಲವರು ಬೇರೆ ಬೇರೆ ಕೋರ್ಸಿಗೆ ಹೋಗಿದ್ದಾರೆ. ಇವತ್ತು ಪ್ರಧಾನಮಂತ್ರಿಗೂ ಟೀಚರ್ಸ್ಗಳೇ.
ಅಬ್ದುಲ್ ಕಲಾಂಗೂ ಟೀಚರ್ಸ್ಗಳಿಗೆ ಗೌರವ ಕೊಡಬೇಕು. ಎಲ್ಲರಿಗೂ ಮಾಜಿ ಅನ್ನೋ ಪದವಿ ಇದೆ, ಆದರೆ ಟೀಚರ್ಸ್ಗೆ ಮಾಜಿ ಅನ್ನೋ ಪದವಿ ಇಲ್ಲ, ಅದು ಗುರು ಅನ್ನೋ ಸ್ಥಾನಮಾನ ಬರುತ್ತೆ. ಈ ತರ ಕೆಲವೊಂದು ಆಕ್ಟಿವಿಟೀಸ್ ಅಲ್ಲಿ ನಿಮ್ಮ ಮಾತುಗಳು ಹೇಗಿರ್ಬೇಕಂದ್ರೆ, ಇವ್ರು ನನ್ನನ್ನು ಏರಿಸ್ತಾ ಇದ್ದಾರೆ ನಮಗೂ ಇರಬಾರ್ದು. ಕೆಲವರು ಫುಲ್ ಏರಿಸ್ಬಿಡ್ತಾರೆ, ಮೇಡಮ್ ಓ ನಂಗೆ ರುಬ್ತಾ ಇದ್ದಾರೆ, ಹೈಲೈಟ್ ಮಾಡ್ತಾ ಇದ್ದಾರೆ, ಇವೆಲ್ಲ ಇರಬಾರ್ದು. ಕಾಮನ್ ಪೀಪಲ್ ಆಗಿ ಕಾಮನ್ ಆಗಿದ್ಬಿಟ್ಟು ಅವ್ರ ಹತ್ರ ಸರೆಂಡರ್ ರೀತಿಲಿ ನಾವು ಯಾವಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, 10 ನಿಮಿಷ ಕೊಡೋರು 15 ನಿಮಿಷ ಟೈಮ್ ಕೊಡ್ತಾರೆ, 15 ನಿಮಿಷ ಕೊಡೋರು ಅರ್ಧ ಗಂಟೆ ಕೊಡ್ತಾರೆ. ನನ್ನ ಹತ್ರ ಟೈಮ್ ಇಲ್ಲ ಅಂತ ಯಾವುದೋ ಕಾರ್ ಬಂದಿದ್ದಿಲ್ಲ, ಹೊಸದು ಆ ಕಾರಲ್ಲಿ ಬಂದಿದ್ದ ಅವ್ರ ಮನೆ ಹತ್ರ ಸ್ಟ್ಯಾಂಡರ್ಡಾಗಿ ಬಂದು ಸ್ಟ್ಯಾಂಡರ್ಡಾಗಿ ಕೂತಿದ್ದ. ಬರ್ಬೇಕಾದ್ರೆ ಒಳಗೆ ಹೋಗ್ಬೇಕಾದ್ರೆ ಎದರಲ್ಲೂ ಇಲ್ಲ ಗಮಂಡಿ, ಬರ್ಬೇಕಾದ್ರೆ ಎದರಲ್ಲೂ ಇಲ್ಲ, ಅವನು ಗಮಂಡ್ ಥರ ಟೀ ಕಾಫಿ ಇಟ್ಕೊಂಡು ಕೂತ್ಕೊಂಡಿದ್ದ. ಅಯ್ಯೋ ಸರ್ ಮುಂದೆ ಹಿಂಗೆ ಮಾಡ್ತಾ ಇದ್ರಲ್ಲ ಅಂತ ಶಾಹನಾಜ್ ಅವರು ತಲೆ ಬಿಸಿ ಮಾಡ್ಕೊಳ್ತಿದ್ರು. ನಾನು ಒಂದು ನಿಮಿಷ ಹಿಂಗೆ ಅಂತ ಕರೋದು, ಸರ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸರ್, ಅವನು ಸ್ವಲ್ಪ ಗಮಂಡಿನೇ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ನಾನು ಹಿಂಗಂದಿದ್ರೆ ನಾನು ಕರೆಸ್ತಾನೆ ಇರಲಿಲ್ಲ ಸರ್. ಸುರೇಶ್ ಅನ್ನೋರು ಹೇಳ್ಕೊಂಬಂದ್ಬಿಟ್ಟಿದ್ದಾರೆ, ಯಾರ ಕೈಲೂ ಆಗಿಲ್ಲ ಸರ್, ಅವ್ರನ್ನ ಬೆಂಡ್ ಮಾಡಬೇಕು, ಅದು ಯಾವ ವ್ಯಕ್ತಿ ಕನ್ವರ್ಟ್ ಮಾಡ್ತಾರೆ ನೋಡೇ ಬಿಡೋಣ ಅಂತೇಳಿ. ನಮ್ಗೆ ಅದೆಲ್ಲ ಗಮಂಡ್ ಇಲ್ಲ. ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಗಮಂಡು ಅಹಂಕಾರ ಎಲ್ಲ ಇಟ್ಕೊಂಡು ಊರಿಂದ ಆಚೆಗೆ ಇಟ್ಕೋಬೇಕು. ಇಲ್ಲಿ ಗಮಂಡ್ ಇಟ್ಕೊಳ್ಳೋದು ಅದೇ ಇಟ್ಕೊಳ್ಳೋದಿತ್ತು ಅಂದರೆ ಡೆವಲಪ್ಮೆಂಟ್ ಇಲ್ಲ. ಹಾಳಾಗಬಲ್ಲವನು ಅರಸನಾಗಬಲ್ಲ. ಕರೆಕ್ಟಾ? ನಿಮ್ಮ ಹತ್ರ ಹಾಳಾಗೇ ಇರ್ತೀನಿ, ಕಾರ್ಯಕ್ರಮ ಬಂದರೆ ಅರಸನಾಗೇ ಇರ್ತೀನಿ. ನನ್ನ ಪ್ರೆಸ್ಟೀಜು ನನ್ನ ತಾಕತ್ತು ಎಲ್ಲ ಏನು ತೋರಿಸ್ಬೇಕು, ಕಾರ್ಯಕ್ರಮದಲ್ಲಿ ಎಂಟ್ರಿಲಿ ನಾವು ತೋರಿಸ್ಬೇಕು. ಕರೆಕ್ಟ್ ಅಲ್ಲ? ತಂಡದೊಟ್ಟಿಗೆ ಅಂದರೆ ಈ ಒಂದು ರಿಲೇಷನ್ಶಿಪ್ ಬಾಂಡಿಂಗ್ ಯಾವಾಗ ಬರುತ್ತೆ, ಯಾವಾಗ ರಿಲೇಷನ್ಶಿಪ್ ಬಾಂಡಿಂಗ್ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ಪ್ರಾಡಕ್ಟ್ ಅನ್ನು ಸೇಲ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನು ಕ್ರಿಯೇಟ್ ಆಗಬೇಕು ಹೇಳಿ? ರಿಲೇಷನ್ಶಿಪ್ ಫಸ್ಟ್, ಸೆಲ್ ಎ ಪ್ರಾಡಕ್ಟ್ ಲೇಟರ್. ಪ್ರಾಡಕ್ಟ್ ಅನ್ನ ಲೇಟ್ ಮಾಡಿ, ಯಾವುದೇ ಕಾರಣಕ್ಕೂ 10 ನಿಮಿಷದಲ್ಲಿ ನಾನು 100 SP ಕ್ಲೋಸ್ ಮಾಡಿ ಬರ್ತೀನಿ ಅನ್ನೋ ಸ್ಪಿರಿಟ್ ಅಲ್ಲಿ ಹೋಗ್ಲೇಬೇಡಿ. ಅವ್ನು ಹಾಗೆ ಆಗ್ತಾನೆ ಅಂತನೂ ಹೋಗ್ಲೇಬೇಡಿ. ಬೈ ಮಿಸ್ಟೇಕ್ ಅವ್ನು ಆಗಿಲ್ಲ 2 ದಿನ ಲೇಟ್ ಆಗುತ್ತೆ ಅಂದ್ರೆ ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ಹೋದ ತಕ್ಷಣ ಎಲ್ಲ ಕೆಲಸಗಳು ಆಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಸೋಲದಲ್ಲಿ ಗೊತ್ತಾ, ಈ ರಿಲೇಷನ್ಶಿಪ್ ವಾತಾವರಣದಲ್ಲೇ ಸೋತ್ಬಿಡ್ತಾರೆ. ಅವ್ರಿಗೆ ಹೋದ ತಕ್ಷಣ ಆಗ್ಬಿಡ್ಬೇಕು, ಫಾಲೋ ಅಪ್ ಮಾಡೋಕ್ಕೆ ರೆಡಿ ಇಲ್ಲ, ತಕ್ಷಣ ದುಡ್ಡು ಕೊಡಬೇಕು. ನನ್ನ ಮಾತಿಗೆ ನನ್ನ ದೊಡ್ಡಮ್ಮ, ನನ್ನ ಚಿಕ್ಕಮ್ಮ, ನನ್ನ ಕ್ಲೋಸ್ ಫ್ರೆಂಡ್, ನಾನು ಅವ್ರು ಮಾತು ಹೇಳಿದೆ ಅವ್ರು 100 SP ತಗೊಳ್ಳಿಲ್ಲ, ಅದನ್ನ ನೀವು ಯಾವಾಗ ಮೈಂಡ್ ಸೆಟ್ ತೊಗೊಳ್ತೀರಾ ನೀವು ಅಪ್ಸೆಟ್ ಆಗಿಬಿಡ್ತೀರಾ. ಯಾವುದೇ ಕಾರಣಕ್ಕೂ ಮೈಂಡಲ್ಲಿ ಇಟ್ಕೋಬಾರ್ದು. ನಾವು ಹೋಗೋದೇನಿಲ್ಲ ಫಿನಿಶ್ ಮಾಡೋಕ್ಕೆ. ಕರೆಕ್ಟ್ ಅಲ್ಲ? ಫಿನಿಶ್ ಆದರೆ ಓಕೆ, ಫಿನಿಶ್ ಆಗಿಲ್ಲ ಅಂದರೆ ಅವ್ರನ್ನ ನೆಕ್ಸ್ಟ್ ಫಾಲೋ ಅಪ್ ಇಟ್ಕೋಬೇಕು. ಎಷ್ಟೋ ಜನ ಅದು ಮೈಂಡ್ ಸೆಟ್ ನೆಗೆಟಿವ್ ಆಗ್ತಾರೆ. ಮತ್ತೆ ಒಂದು ಟಾಕ್ ಅಬೌಟ್ ದೇರ್ ಇಂಟ್ರೆಸ್ಟ್, ಅವರ ಇಂಟ್ರೆಸ್ಟ್ ಏನಿದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೇಲ್ಸ್ ಕ್ಲೋಸಿಂಗ್ ಆಗ್ಬೇಕಾದ್ರೆ ಯಾವಾಗಲೂ ಅವರ ಇಂಟ್ರೆಸ್ಟ್ ಏನಿದೆ, ಅವ್ರು ಏನು ನಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಜಗತ್ತಲ್ಲಿ ಹೇಳೋರೇ ಜಾಸ್ತಿ ಇದ್ದಾರೆ, ಕೇಳೋರು ಕಮ್ಮಿ ಇದ್ದಾರೆ. ಜಗತ್ತಲ್ಲಿ ಹೇಳೋರು ಜಾಸ್ತಿ ಇದ್ದಾರೆ, ಕೇಳೋರು ಕಮ್ಮಿ ಇದ್ದಾರೆ. ಯಾವಾಗ ಕೇಳೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋತೀರಾ, ಅವ್ರು ಹೇಳೋದು ಹೇಳಿ 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 ಏನಾಗುತ್ತೆ ಹೇಳಿ, ಮನಸ್ಸಲ್ಲಿರೋದೆಲ್ಲ ಖಾಲಿ ಆಗುತ್ತೆ. ಖಾಲಿ ಆದ್ಮೇಲೆ ನಮ್ದು ಫುಲ್ಫಿಲ್ ಆಗಬೇಕು. ಅದಕ್ಕೆ ಹೇಳೋದು 10 ನಿಮಿಷದಲ್ಲಿ 100 SP ಕ್ಲೋಸಿಂಗ್ ಬರಲ್ಲ. ನೀವಲ್ಲಿ ಅವ್ರ ಹತ್ರ 100 SP ಕ್ಲೋಸಿಂಗ್ ಮಾಡಕ್ಕೆ ಹೋಗ್ತಾ ಇಲ್ಲ ಸ್ನೇಹಿತರೆ, ಒಂದು ಫ್ಯಾಕ್ಟ್ರಿನ ರೆಡಿ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಒಬ್ಬ ಸ್ಪೈಡರ್ ಮ್ಯಾನ್, ಒಬ್ಬ ಶಕ್ತಿಮಾನ್, ಒಬ್ಬ ಮಹಾನ್ ಶಕ್ತಿಯಾಗಿ ಪರಿವರ್ತನೆ ಆಗ್ತಾರೆ. MD ಸರ್ ನನಗೆ ಸುದೀರ್ಘವಾಗಿ 6 ತಿಂಗಳು ಫಾಲೋ ಮಾಡಿದ್ದಾರೆ. ಸಂತೋಷ್ ಅಂತ ಒಂದು ಕ್ಯಾಂಡಿಡೇಟ್ ನಿಂತರ ಕಂಪನಿಲಿ ಇವತ್ತು ಬ್ಯಾಕ್ ಬೋನ್ ಆಗಿ ನಿಂತಾರೆ ಅಂತ. ನಿಯರ್ ಅಬೌಟ್ 100 crores ಇವತ್ತು ಬಿಸ್ನೆಸ್ ಅನ್ನ ಕಂಪನಿಗೆ ಕೊಟ್ಟಿದ್ದೀನಿ. ಅವತ್ತು MD ನನ್ನ ನೆಗ್ಲೆಕ್ಟ್ ಮಾಡಲಿಲ್ಲ. MD ಸರ್ ಫಸ್ಟ್ ಏನ್ ಮಾಡಿದ್ದು, ನನ್ನ ಹತ್ರ ರಿಲೇಷನ್ಶಿಪ್ ಬಿಲ್ಡ್ ಮಾಡಿದ್ದು. ಸಂತೋಷ್ ಹೆಂಗಿದೆ, ನಿಮ್ಮ ವಾಸ್ತವಿಕ ಪರಿಸ್ಥಿತಿ ಹೆಂಗಿದೆ, ನಿಮ್ಮ ಹತ್ರ ಕಾರ್ ಇದೆಯಾ, ನಿಮ್ಮ ಹತ್ರ ಬಂಗ್ಲೆ ಇದೆಯಾ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನಿದೆ ಎಲ್ಲ ತಿಳ್ಕೊಂಡು ಏನ್ ಮೈನಸ್ ಇದೆ ಅದಕ್ಕೆ ಮಾತಾಡ್ಲಿಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ರು. ನನ್ನ ಹತ್ರ ಏನ್ ಮೈನಸ್ ಇದೆ ಅದಕ್ಕೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಮ್ಗೆ ಏನಾಯ್ತು ಹೇಳಿ, ಓ ಇದು ಬ್ಯಾಲೆನ್ಸ್ ಇದೆಯಲ್ಲ, ಇದು ಬ್ಯಾಲೆನ್ಸ್ ಇದೆಯಲ್ಲ. ದುಡ್ಡಿರೋರಿಗೆ ಬರೀ ದುಡ್ಡೇ ಮಾತಾಡ್ಬೇಡಿ. ಹೋಗಿ ಆರ ತುರಾಯಿ ಆಗಿಸ್ಕೊ ಬರ್ತಾ ಇರ್ತಾರೆ. ಅಬ್ದು ಮರತವ್ರ ಸಂಘಟನೆಯಲ್ಲಿ ಇರ್ತಾರೆ, ನಿಮ್ಗೆ ಆರ ತುರಾಯಿಶ ಅಯ್ಯೋ ಇದು ನೋಡಿ ಸಾಕಾಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಬ್ಯಾಲೆನ್ಸ್ ಇದೆ ಅದನ್ನ ಹೇಳ್ಬೇಕು ಸ್ನೇಹಿತರು. ಒಂದು ಅವ್ರ ಇಂಟ್ರೆಸ್ಟಿಗೆ ತಕ್ಕ ಮಾಡೋದ್ರೊಟ್ಟಿಗೆ ಲೈಫ್ ಸ್ಟೈಲ್ ಅಂಡ್ ಚಾಲೆಂಜಸ್. ಲೈಫ್ ಸ್ಟೈಲ್ ಬಗ್ಗೆ ನೀವು ಮಾಡಬಾರ್ದು ಅಂತ ಹೇಳ್ಬಾರ್ದು ಸ್ನೇಹಿತರೆ. ಸಾರ್ ನೀವು ಈ ಸ್ಟಾರಲ್ಲಿ ಬಂದ್ಬಿಟ್ರೆ ನಿಮ್ಮ ಲೈಫ್ ಸ್ಟೈಲೇ ಬದಲಾಗ್ಬಿಡುತ್ತೆ ಅಂದರೆ ಇವನ್ನೇನು ಲೈಫ್ ಸ್ಟೈಲ್ ಬದಲಾವಣೆ ಮಾಡೋದು, ನಾನು ಮಾಡ್ತಾ ಇದ್ದೀನಿ, ನಾನು ಒಳ್ಳೆ ಡ್ರೆಸ್ ಆಗ್ತಾ ಇದ್ದೀನಿ ಅಂತ. ಸರ್ ನಾನು ಈ ಸ್ಟಾರಿಗೆ ಬಂದಾಗ ನನ್ನ ಲೈಫ್ ಸ್ಟೈಲ್ ಈ ಥರ ಇತ್ತು ಸರ್, ಈಗ ಎಷ್ಟು ಬದಲಾವಣೆ ಆಗಿದೆ ಸರ್. ನನ್ನ ಜೊತೆ ಬಂದವ್ರ ಲೈಫ್ ಸ್ಟೈಲ್ ಈ ಥರ ಇತ್ತು ಸರ್, ಇವರು ಆಲ್ರೆಡಿ ಎಷ್ಟು ಬದಲಾವಣೆ ಆಗಿದ್ದಾರೆ ಸರ್. ಸರ್ ಫಸ್ಟ್ ಇವರು ಆ್ಯಕ್ಚುಲಿ ಶೂ ಆಗ್ತಾ ಇರಲಿಲ್ಲ ಸರ್, ಇವತ್ತು ಶೂ ಆಗ್ತಾ ಇದ್ದಾರೆ ಸರ್, ಎಷ್ಟು ಸ್ಮಾರ್ಟ್ ಕಾಣ್ತಾ ಇದ್ದಾರೆ ಸರ್. ಅದಕ್ಕೆ ಹೇಳೋದು ಸ್ಮಾರ್ಟ್ ಆಗ್ಬೋದು ಅಂತ. ಒಬ್ಬರು ಮುಂದೆ ನಿಮ್ಮನ್ನು ಹೈಲೈಟ್ ಮಾಡ್ಬೇಕಂದ್ರೆ ಜೂನಿಯರ್ಗಳು ಹೋಗೋದಿಲ್ಲ, ನೀವು ಒಳ್ಳೆ ಪಕ್ಕದ ಹತ್ರ ಹೆಂಗೋ ಇದು ಬಿಟ್ರೆ ಹೆಂಗ್ ಬೇಕು ಹಂಗೆ ಇರೋದು. ಈಗ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಪಕ್ಕದ್ದೇ ಆಂಟಿ ಮನೆ ಅಲ್ಲ ಅದೇ ನೈಟಿಲಿ ಹೋಗ್ತಾರೆ. ಅಕ್ಕ ಆಂಟಿ ಅದೇ ಸೀನಿಯರ್ ಬಂದವರಂತ ಅದೇ ನೈಟಿಲಿ ಕೂತ್ಕೊಂಡು ಅಕ್ಕನೇ ಅಲ್ಲ ಆಂಟಿನೇ ಅಲ್ಲ, ಈ ಆಂಟಿ ಅಕ್ಕಂಗೆ ನೀವಿರ್ಬೋದು, ಆದ್ರೆ ನಿಮ್ಮ ಲೈಫ್ ಸ್ಟೈಲ್ ಹೇಳ್ಬೇಕಾದ್ರೆ ನೋಡಿ ಇವ್ರ ಲೈಫ್ ಸ್ಟೈಲ್ ಹೆಂಗಿದೆ ಅಂದ್ಬಿಟ್ರೆ ಆ ನೈಟ್ ಹೇಳಕ್ಕಾದ್ರೆ ಹೇಳ್ಬೇಕಲ್ಲ.
ಈಗ ನಂಗೆ ಮಾತಾಡಕ್ ಬರುತ್ತೆ ಅಂತ ನಮ್ಮ ಮೈಸೂರು ಟೀಮಲ್ಲಿ ಅದೇ ರಾಜಪ್ಪಾಲ ಇದೆಯಲ್ಲ, ಯಾವತ್ತಾದ್ರೂ ನಂದು ವಿತೌಟ್ ಶೂ ವಿತೌಟ್ ಡ್ರೆಸ್ ಎಲ್ಲರನ್ನ ನೋಡಿದಿರಾ? ನಮ್ಮ ಟೀಮನ್ನ ಮೀಟ್ ಮಾಡ್ಬೇಕಂತ ಬಂದ್ರೆ ನಾವು ಏನು ಡ್ರೆಸ್ ಸೆನ್ಸಲ್ಲಿ ಇರಬೇಕು ಅದೇ ಡ್ರೆಸ್ ಸೆನ್ಸಲ್ಲೇ ಇರ್ತೀವಿ. ಪರ್ಫ್ಯೂಮ್ ಮಾಡ್ಕೋತೀವಿ, ಎಲ್ಲ ಮಾಡ್ಕೋತೀವಿ, ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಲ್ಲ ಅಂತ ಎಕ್ನೋ ಬಿದ್ದು ಅಂತ ಬಂದ 5 ನಿಮಿಷ ಹೋಗಿ ರೆಸ್ಟ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಫೇಸ್ ಎಲ್ಲ ನೀಟ್ ಮಾಡ್ಕೊಂಡು ಹಾಕೊಂಡು ಸ್ವಲ್ಪ ಪರ್ಫ್ಯೂಮ್ ಮಾಡ್ಕೊಂಡು ಶೂ ಯಾವ್ದು ಹಾಕೊಳ್ಳೋಣ, ಇದು ಕ್ಯಾಪ್ ಸೆಟ್ ಆಗುತ್ತೆ, ಆ ಶೂ ಇದೆ, ಯಾವ ಶೂ ಸೆಟ್ ಆಗುತ್ತೆ ಅಂತೇಳಿ ಲಾಸ್ಟ್ ಈ ಶೂ ಹಾಕೊಳ್ಳೋಣ ಅಂತ ಹಾಕೊಂಡು ಒಂದ್ಸರಿ ನಾನೇ ನೋಡಿದೆ ನನ್ನನ್ನು ಚೆನ್ನಾಗಿ ಕಾಣ್ತೀನಿ ಅಂತೇಳಿ. ಚೆನ್ನಾಗಿ ಕಾಣ್ತೀನಿ, ಈಗ ಹೋಗು ಕರೆಕ್ಟ್ ಅಲ್ಲ? ಇಲ್ಲಿ ಯಾರೋ ಕೂತಿದ್ದಾರೆ, ನಮ್ ಸರ್ ಕಂಪನಿ ಟಾಪು, ಅವನೇ ಆ ಟಾಪು ಹೆಂಗ್ ಬೇಕಂಗ್ ಬಂದವನೇ ಅಂತ ಹೇಳ್ಬೋದಲ್ಲ ನಿಮ್ಮಲ್ಲೇ ಕೂತಿರೋರು. ಇಲ್ಲಿ ಯಾರು ಹೆಂಗ್ ಕೂತಿದ್ರು ಗೊತ್ತಿಲ್ಲ, ಯಾರು ಡಬಲ್ ಡಿಗ್ರಿ ಮಾಡಿದ್ರು ಗೊತ್ತಿಲ್ಲ, ಯಾರು ಲಾಯರ್ ಇದ್ರು ನನ್ಗೇನು ಗೊತ್ತಿದೆ ಇಲ್ಲಿ. ಕರೆಕ್ಟ್ ಹೌದವರು. ಸೊ ಅಂದ್ರೆ ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ಹತ್ರ ಹೈಲೈಟ್ ಮಾಡ್ಬೇಕಾದ್ರೆ ನಿಮ್ಮನ್ನ ಹೈಲೈಟ್ ಮಾಡೋ ರೀತಿ ಇದ್ರೆ ನೀವು ಹೈಲೈಟ್ ಮಾಡ್ತೀರಾ. ಹೆಂಗ್ ಬೇಕು ಶೇವಿಂಗ್ ಮಾಡ್ದಲೆ ಹೋಗ್ತಕ್ಕಂಥದ್ದು, ಆನ್ ಶೆಡ್ಡಲ್ಲಿ ಹೋಗ್ತಕ್ಕಂಥದ್ದು. ನಾನು ಎಷ್ಟೋ ಸರಿ ಡೈರೆಕ್ಟ್ ಆಗಿ ಹೇಳಿದ್ದೀನಿ ರಾಜಪ್ಪ ಅವ್ರಿಗೆ, ಎಲ್ಲೋದ್ರೂ ಸೆಲ್ಫಿ ಹಾಕ್ತಾರೆ, ಆನ್ ಶೆಡ್ಡಲ್ಲಿ ಹಾಕ್ತಾರೆ, ಇರೋ ಫ್ಯಾಕ್ಟು. ತುಂಬಾ ಸರಿ ಹೇಳಿದ್ದೀನಿ, ತಿದ್ಕೋತಾನೆ ಇಲ್ಲ. ಏನ್ ಮಾಡ್ಲಿಕ್ಕಾಗುತ್ತೆ? ಕ್ಲೋಸಿಂಗ್ ಬರಲ್ಲ. ನಿಮ್ಮ ಸ್ಮಾರ್ಟ್ನೆಸ್ ನೋಡಿ ಎದುರುಗಡೆ ಇರೋ ವ್ಯಕ್ತಿಗೆ ಇಲ್ಲ 2 ವರ್ಷದಿಂದ ಕೆಲಸ ಮಾಡ್ತೀವಿ ಸರ್, ನಾವು 3 years ಇಂದ ಮಾಡ್ತಾ ಇದೀವಿ ಸರ್, ನಮಗೂ ಲಕ್ಷ ಇನ್ಕಮ್ ಬಂದಿದೆ ಸರ್ ಕೇಳಿ. ಈ ವ್ಯಕ್ತಿ ದುಡ್ಡು ಬಂದಿದೆ ಅಂತ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಶೇವಿಂಗ್ ಇಲ್ಲ, ಕರೆಕ್ಟ್ ಹೌದು, ಡ್ರೆಸ್ ಇಲ್ಲ. ತಪ್ಪು ತಿಳ್ಕೊಬಿಡಿ, ಹೇಳಿದ್ದು ಎಕ್ಸಾಂಪಲ್. ಬೇರೆ ಯಾವ್ದಾದ್ರು ತಗೊಳ್ಬೋದು, ನಿಮ್ದೇ ತಗೊಂಡ್ರೆ ಹೆಂಗೋ ಸುಧಾರಿಸ್ಕತ್ರಿ ನಾನು ಹೇಳಿದ್ದು ಅಂತ ಹೇಳಿದೆ. ಹಂಗೆ ತಿದ್ಕೊಳ್ತೀರಾ ಅಂತಾನು ಹೇಳಿದೆ, ಕರೆಕ್ಟ್ ಅಲ್ಲ? ಈಗ ಸ್ವಲ್ಪ ಗಂಟ ಬಿಟ್ಟಿದ್ದಾರೆ, ಕಲರ್ ಹಾಕತ್ತಾ ಇದ್ದಾರೆ, ಕರೆಕ್ಟ್ ಅಲ್ಲ? ಸ್ವಲ್ಪ ನನ್ನಂಗೆ ಆಗಲಿ ಅಂತ. ಸೊ ಅನ್ಲೆಸ್ ಟ್ರಸ್ಟ್ ಇನ್ ಫಾರ್ವರ್ಡ್ ಇಟ್ ಇಸ್ ಎ ಡಿಫಿಕಲ್ಟ್ ಟು ಕ್ಲೋಸ್ ಸೇಲ್ಸ್. ಎಲ್ಲಿವರೆಗೂ ನಿಮ್ಮ ಮೇಲೆ ಒಬ್ಬ ವ್ಯಕ್ತಿ ನಿಮ್ಮನ್ನ ಪ್ರಮೋಷನ್ಗೆ ಕೂರಿಸಿದಾಗ ಎದುರುಗಡೆ ಕೂತ ವ್ಯಕ್ತಿ ನೀವು ಹೇಳ್ತಕ್ಕಂಥ ವ್ಯಕ್ತಿಯ ಮಧ್ಯದಲ್ಲಿ ಟ್ರಸ್ಟ್ ಯಾವಾಗ ಬಿಲ್ಡ್ ಆಗಲ್ಲ, ನಿಮ್ಮ ಸೇಲ್ಸ್ ಕ್ಲೋಸಿಂಗ್ ಡ್ರಾಪ್ ಆಗುತ್ತೆ. ಇವ್ರು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್, ಈ ಇನ್ಕಮ್ ತಗೊಂಡಿದ್ದಾರೆ. ಪ್ರಿಯಾ ಮೇಡಮ್ ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ, ಇಷ್ಟು ಇನ್ಕಮ್ ತಗೊಂಡಿದ್ದಾರೆ. ಮೊನ್ನೆ ನೇತ್ರ ಮೇಡಮ್ ಅನ್ನೋರು 15 ದಿನದಿಂದ 3 ಲಕ್ಷ ಚೆಕ್ ತಗೊಂಡಿದ್ದಾರೆ, 1 ವೀಕ್ ಇನ್ಕಮ್ ಅಂತ ಹೇಳಿ ನಾವು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ಬೇಕಾದ್ರೆ ಎದುರುಗಡೆ ಕೇಳೋ ವ್ಯಕ್ತಿ ಇಲ್ಲಿ ಹೇಳೋ ತರ ಇಲ್ಲ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಬಿರುಕು ಸ್ಟಾರ್ಟ್ ಆಗುತ್ತೆ. ಟ್ರಸ್ಟ್ ಬಿಲ್ಡ್ ಆಗಲ್ಲ ಅಲ್ಲಿ. ಏನ್ ಹೇಳಿ? ಟ್ರಸ್ಟ್ ಬಿಲ್ಡ್ ಆಗಲ್ಲ ಅಲ್ಲಿ. ಟ್ರಸ್ಟ್ ಬಿಲ್ಡ್ ಆಗ್ಬೇಕು. ಹೋದ ವಾರ 3 ಲಕ್ಷ ತಗೊಂಡಿದ್ದಾರೆ, 2 ಲಕ್ಷ ತಗೊಂಡಿದ್ರಂತೆ. ಒಂದು ಒಳ್ಳೆ ಡ್ರೆಸ್ ಹಾಕೋಬೇಕು, 1,000 ರೂಪಾಯಿ ಕೊಟ್ಟರೆ ಒಳ್ಳೆ ಡ್ರೆಸ್ ಸಿಗ್ತದೆ, 500 ರೂಪಾಯಿ ಸಾವಿರ ಕೊಟ್ಟರೆ ಒಳ್ಳೆ ಶೂ ಸಿಗ್ತದೆ. ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ವ ಸ್ನೇಹಿತರೆ? ಪಬ್ಲಿಕ್ಕು ಮೊದಲಾಗಿಲ್ಲ ಸ್ನೇಹಿತರೆ. ಜನ ಮರಳೋ ಜಾತ್ರೆ ಮಾಡೋ ಎಲ್ಲ ಹೋಯ್ತು. ಈಗ ಜನ ಎಲ್ಲ ಆನ್ ದಿ ಸ್ಪಾಟ್ ಜಡ್ಜ್ ಮಾಡ್ತಾರೆ. ನಿಮ್ಮ ಇನ್ಕಮ್ ಅನ್ನು ಆನ್ ದಿ ಸ್ಪಾಟ್ ತೋರಿಸ್ರಿ ಅಂತಾರೆ, ಆನ್ ದಿ ಸ್ಪಾಟ್ ನೀವು ಹೇಗಿದ್ದೀರ ಅದನ್ನ ನೋಡಿ ಅಂತಾರೆ. ಇದನ್ನೆಲ್ಲ ಜಡ್ಜ್ ಮಾಡಬೇಕಾದ್ರೆ ಟ್ರಸ್ಟ್ ಬಿಲ್ಡ್ ಆಗಬೇಕು. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ಸಂತೋಷ್ ಸರ್ ಕಂಪನಿಯ ಫೌಂಡರ್ ಸಂತೋಷ್ ಸರ್ ಇಷ್ಟು ಇನ್ಕಮ್ ಮಾಡಿದ್ದಾರೆ ಅಂತ ಹೇಳಿದಾಗ ನಮ್ಮ ಮಧ್ಯ ಟ್ರಸ್ಟ್ ಯಾವಾಗ ಬಿಲ್ಡ್ ಆಗುತ್ತೆ ಅವಾಗ ಮಾತ್ರ ನಾನು ಹೇಳಿದ್ದಕ್ಕೆಲ್ಲ ಬೆಲೆ ಕ್ರಿಯೇಟ್ ಆಗುತ್ತೆ. ನಾನು ಹೇಳಿದ್ದಕ್ಕೂ ಬಾಲಕ್ಕೂ ಬಾಯಿಗೂ ವ್ಯತ್ಯಾಸ ಇಲ್ದಂಗೆ ಇಲ್ಲಿತ್ತು ಅಂತ ಹೇಳಿದ್ರೆ ನನ್ನ ಮೇಲೆ ನಿಮ್ಗೆ ಟ್ರಸ್ಟ್ ಬಿಲ್ಡ್ ಆಗುತ್ತಾ? ಅಪ್ಪ ಇದು ಯಾವಾಗ ಮುಗಿಸ್ತಾರಪ್ಪ, ಹೋಗ್ಬಿಡೋಣ ಬಿಡು ಹೊತ್ಲಾಗಿ. ಅಲ್ಲಿ ಹೇಳಿದ್ರೆ ನೇತ್ರ ಪ್ರಿಯ ಮೇಡಮ್ ಸಂತೋಷ್ ಸರ್ ಬರ್ತಾ ಇದಾರೆ, ಟಾಪ್ ರೀಡರು ಅವ್ರಂತೆ ಹಿಂಗಂತೆ, ಅಲ್ಲಿ ನೋಡಿದ್ರೆ ಪೆಕ್ರ ಬಂದಂಗೆ ಬಂದಿದ್ದಾನೆ, ಇವನೇನು ಮಾತಾಡ್ತಾನೆ ಅನ್ನೋದು ಬರುತ್ತೋ ಇಲ್ವೋ? ಒಂದು ಸಿಸ್ಟಮ್, ಒಂದು ಏನ್ ಹೇಳಿ, ವೆರಿ ವೆರಿ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ಬಿಲ್ಡ್ ಆಗಬೇಕು. ಪ್ರಾಸ್ಪೆಕ್ಟಿವ್ ಹತ್ರ ಅಪ್ಲೈನ್ ಹತ್ರನೂ ಹೋಗ್ಬೇಕಾದ್ರೆ ಏನು ಓಡಾಟ ಬರೋದಂತೆ ಡ್ರಾಪ್ ಮಾಡಿ. ನೀವು ಎಷ್ಟು ಗಂಟೆಗೆ ಇಟ್ಟಿದ್ದೀವಿ? ಟೈಮ್ ಡಿಸಿಪ್ಲಿನ್ ಬೇಕಲ್ಲ. ಫ್ಲೋ ಕಟ್ ಆಗುತ್ತೆ. ಮತ್ತೆ ಟಾಪಿಕ್ ಮಧ್ಯದಿಂದ ಮೊದಲಿಂದ ಕೇಳಿಲ್ಲ ಅಂದ್ರೆ ಅವ್ರಿಗೂ ಅದು ಅರ್ಥ ಆಗಲ್ಲ. ಈ ಟಾಪಿಕ್ಗೆ ಹೋಗ್ಬಿಡ್ತಾ ಅವ್ರಿಗೆ ಏನು ಪ್ರಯೋಜನ ಆಯಿತು? ನೀವು ರಿಲೇಶನ್ಶಿಪ್ ಹೆಂಗೆ ಬಿಲ್ಡಪ್ ಮಾಡಬೇಕು ಅನ್ನೋ ಮ್ಯಾಟ್ರೇ ಹೋಯ್ತು. ಸೆಕೆಂಡ್ ಮ್ಯಾಟ್ರಿಂದ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸಡನ್ ಆಗಿ ನಾವು ಸೆಕೆಂಡ್ ಗೇರಿಂದ ಸ್ಟಾರ್ಟ್ ಮಾಡಲ್ಲ. ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಗಾಡಿ ಫಸ್ಟ್ ಗೇರಿಗೆ ಹಾಕಿ ಸ್ಟಾರ್ಟ್ ಮಾಡೋದು. ಕರೆಕ್ಟ್ ಹೌದವರು? ಅದಕ್ಕೆ ಟೈಮ್ ಡಿಸಿಪ್ಲಿನ್ಗೆ ಪ್ಲಾನ್ ಓದ್ಕೊಡಿ ಒಂದು. ಸೊ ಒಂದು ಪಾರ್ಟು. ಇನ್ನೊಂದು ಪಾರ್ಟು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತಕ್ಕಂಥದ್ದು ಕ್ರೇಜಿ ಪೀಪಲ್ಗೆ ಸ್ನೇಹಿತರೆ. ಏನು ಹೇಳಿ? ಕ್ರೇಜಿ ಪೀಪಲ್ ಕ್ರೇಜಲ್ಲಿ ಇರಬೇಕು, ಯಾವಾಗಲೂ ಖುಷಿ ವಾತಾವರಣದಲ್ಲಿ ಇರಬೇಕು, ಮಂದಗತಿಯಲ್ಲಿ ಇರಬಾರ್ದು ಸ್ನೇಹಿತರೆ. ನೋಡಿ, ನಿನ್ನೆಯಿಂದ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿಗೆ ಒಂದು ಸ್ವಲ್ಪ ಹೊತ್ತು ಮಾತಾಡೋದ್ರಲ್ಲಿ ಪೆನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕಿರುನಾಲಿಗೆ ಆಗ್ತಾ ಇದೆ ಅಂತ ಹೇಳಿದ್ರು ಡಾಕ್ಟರ್. ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಫೆಬ್ರವರಿ 16 ಇಟ್ಕೊಂಡು ನಾನು ರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಪಾರ್ಟು. ಮತ್ತೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ ಎಷ್ಟೋ ಟೀಮ್ ನಿಂತಿದೆ. ಫೆಬ್ರವರಿ 16ಕ್ಕೆ ಸ್ಟ್ರೆಂತ್ ಕೂರ್ಸೋದ್ರಲ್ಲಿ ಅವರಿಗೆ ನಾನು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್. ಸೊ ಮಾತಾಡೋಕೆ ಆಗಿಲ್ಲ ಅಂದ್ರು ಎಲ್ಲಿವರೆಗೂ ಮೈಂಡ್ ಸೆಟ್ ಆಗಿದ್ದೀನಿ ಅಂದ್ರೆ ನಾನು ಮಾತಾಡೋ ಫೋರ್ಸಿಗೆ ಆ ನೋವು ಓಡೋಗ್ಬಿಡು. ಆ ಮೈಂಡ್ ಸೆಟ್ಗೆ ತ್ರಿಪುಲ ಹಾಕೊಂಡು ಜ್ಯೂಸ್ ಕುಡಿತಾರೆ ನೋಡಿ, ಕಬ್ಬಿನ ಜ್ಯೂಸು, ಹಂಗೆ ಕುಡಿತಾ ಹಾಕೋತಿದ್ದೀನಿ. ಕಫದ ಮೇಲೆ ಕಫ ಅದು ಒಂದೇ ಸರಿ ಅಂದರೆ ಸ್ಟಾಕ್ ಆಗೋಗ್ಬಿಟ್ಟಿರುತ್ತೆ ಹಳೇದೆಲ್ಲ.
ಸೊ ಎಷ್ಟೋ ಜನ ವ್ಯಕ್ತಿಗಳಿಗೆ ಏನಾದರೂ ಸ್ವಲ್ಪ ಏನಾರು ಆಗ್ಬಿಡ್ತದೆ ನಮ್ಗೆ ಯಾರು ಆಗ್ಬಿಡ್ತಾರೆ ನಂಗೆ ಹುಷಾರು. ನಿಮ್ಮನ್ನು ನಂಬ್ಕೊಂಡಿರ್ತಾರೆ ಸ್ನೇಹಿತರೆ. ನಿಮ್ಮ ಕೆಳಗೆ 3 ಜನ ಇದ್ದಾರೆ, ನಿಮ್ಮ ಕೆಳಗೆ 4 ಜನ ಸೀನಿಯರ್, ಕರೆಕ್ಟ್ ಅಲ್ಲ? ನಿಮ್ಮ ಕೆಳಗೆ 10 ಜನ ಟೀಮ್ ಇದೆ. ವಾಟ್ ಅಬೌಟ್ ಅವ್ರ ಕತೆ ಏನು? ನಾನೀಗ ಒಂದು ವಾರ ರೆಸ್ಟ್ ಮಾಡಿದ್ರೆ ಹಂಗೆ ನೆಮ್ಮದಿ ಕೇಳಲ್ಲ, ಅಥವಾ ಇವರು ಕೇಳಲ್ಲ. ದಾಂಡೇಲಿ ಸಿಕ್ಕಾಯ್ತು, ಮೀಟಿಂಗ್ ಕೊಟ್ಟಾಯ್ತು, ಝೂಮ್ ಮೀಟಿಂಗು ಎಲ್ಲದೂ ಕೊಟ್ಟಿದ್ದೀವಿ. ನಿಮಗೆ ಫೆಬ್ರವರಿ 16ನೇ ತಾರೀಕು ಬರಲಿಕ್ಕೂ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡಿದೆ ಹೇಳಿ? 3,000 ಹಾಕಿದ್ರೆ ಒಂದು ಪ್ರಾಡಕ್ಟ್ ಫ್ರೀ, 2 ಪಾಸು, 4,500 ರೂಪಾಯಿ ಪೇಮೆಂಟ್ ಕೊಡೋ ಜಾಗಕ್ಕೆ ಎಷ್ಟು ಕೂಡ ಕೇಳಿದ್ದೀನಿ? 3,000. ಕರೆಕ್ಟ್ ಅಲ್ಲ? ಯಾಕೆ 3,000 ಕೂಡ ಕೇಳಿದೆ? ಇನ್ನು 1,500 ನೀವೇನು 2 ಪಾಸ್ ಅಂತಿರಲ್ಲ, ಅವ್ರಿಗೊಂದು 500 ರೂಪಾಯಿ ಬಸ್ ಪೇರಾರು ಹಾಕ್ಕೊಂಡು ಬರ್ಬೋದು. ಅಥವಾ ಒಂದು ಗಾಡಿ ಮಾಡ್ಕೊಂಡು ಬಂದರೆ ಗಾಡಿಗೆ ಶೇರ್ ಕೊಡಬೇಕಾಗುತ್ತಲ್ಲ, ಆ ಶೇರನ್ನು ಮ್ಯಾನೇಜ್ ಮಾಡಲಿ ಅನ್ನೋದಕ್ಕೋಸ್ಕರನೇ ಆಫರ್. ಇಡೀ V-Star-ಅಲ್ಲಿ ಟಾರ್ಚ್ ಹಾಕಿ ಹುಡುಕಿ ಈ ಆಫರ್ ಯಾರು ಕೊಟ್ಟಿಲ್ಲ. ಉದ್ದೇಶ ನಂಬಿ ಬಂದಂಥ ವ್ಯಕ್ತಿಗಳು ಟೀಮಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಯಾವಾಗ ಮಂದಹಾಸ ಇರಲ್ಲ, ಕ್ರೇಜಿ ಇರಲ್ಲ, ಜೋಶ್ ಇರಲ್ಲ. ಎದುರುಗಡೆ ಇರೋ ವ್ಯಕ್ತಿ ಇರ್ಬೋದು, ನಿಮ್ಮ ಅಪ್ಲೈನ್ ಇರ್ಬೋದು. ನಿಮ್ಮ ಅಪ್ಲೈನ್ ಹತ್ರನೇ ಬಿಡಿ ಸರ್ ಅಪ್ಲೈನ್ ಅಲ್ವಾ, ಅಪ್ಲೈನ್ ಹತ್ರನೂ ಕ್ರೇಜ್ ಆಗಿರ್ಬೇಕು, ಜೋಶಲ್ಲಿ ಇರಬೇಕು. ನಿಮ್ಮ ಜೋಶ್ ನೋಡಿ ಖುಷಿಯಾಗ್ಬಿಡ್ಬೇಕು, ಅನ್ಸರ್ಬೇಕು ಅಂತ. ಇಲ್ಲಿ ನಮ್ಮ ಶಾನಾಜ್ ಅವ್ರ ಹಸ್ಬೆಂಡು ಡೈಲಿ 800 ಕಾರ್ ತಗೋತಾರೆ, ಪೆಟ್ರೋಲ್ ಹಾಕೊಂಡು. ಅಲ್ಲೂ ಬೆಳಿಗ್ಗೆ 6:30 ಅಂತ ಪಿರಿಯಾಪಟ್ಟಣ ಒಂದು ಸಿಟ್ಟಿಂಗ್, ನಾನು ಸಿಟ್ಟಿಂಗ್ ಮುಗಿಸ್ಕೊಂಡು ಬಂದಿದ್ದೆ. ಹಂಗಾಗಿ ನಾನು 12 ಗಂಟೆಗೆ ಬರ್ತೀನಿ ಅಂತಿದ್ದು. ಕರೆಕ್ಟ್ ಅಲ್ವ ಮೇಡಮ್? ನಾನು 12 ಗಂಟೆಗೆ ಆಲ್ರೆಡಿ ಮೈಸೂರಿದ್ದೆ, ಟ್ರಾಫಿಕಲ್ಲಿ ತಗ್ಲಾಕಂಡೆ ಇಲ್ಲ 5 ನಿಮಿಷ ಟೈಮ್ ಮಾಡಿದೆ. ನಾನು ಟೈಮ್ ಅಂದರೆ ಟೈಮ್, ಅದು ಎಷ್ಟೊತ್ತಾದ್ರೂ ಇರಲಿ. ಬೆಳಿಗ್ಗೆನೆ ಮತ್ತೆ ಎದ್ದು ಪಿರಿಯಾಪಟ್ಟಣ ಹೋಗಿ ಅವ್ರಿಗೆ ಎಷ್ಟು ಟೀಮ್ ಅಂತೇಳಿ ಅವ್ರು ಡಿಸ್ಕಷನ್ ಮಾಡಿ ಅವ್ರಿಗೆಲ್ಲ ಫಿಲಪ್ ಮಾಡಿಕೊಟ್ಟು ನಾನು ಬಂದೆ. ಬರಬೇಕಾದ್ರೂ ಆನ್ ದಿ ವೇ ರೂಟಲ್ಲಿ ಕೆಲಸ ಹಾಕೊಂಡು ಬರೋನು, ಎಂಜಾಯ್ ಮಾಡ್ಕೊಂಡು ಬರೋ ಮನುಷ್ಯ ಅಲ್ಲ. ಅದಕ್ಕೇ ಸಕ್ಸಸ್ ಸಿಕ್ಕಿರ್ತಕ್ಕಂಥದ್ದು. ಸುಮ್ಮನೆ ಟೈಮ್ ಪಾಸಿಗೆ ಕೆಲಸ ಮಾಡಲ್ಲ. ಕುಶಾಲನಗರದಿಂದ ಬೆಂಗಳೂರು ಹೋಗ್ತೀನಿ ಅಂದರೆ, ಕುಶಾಲನಗರ ಟು ಬೆಂಗಳೂರು ಹೋಗ್ಬೇಕಾದ್ರೆ ಎಷ್ಟು ಏರಿಯಾ ಸಿಗುತ್ತೆ? ಪಿರಿಯಾಪಟ್ಟಣ ಸಿಗುತ್ತೆ, ಹುಣಸೂರು ಸಿಗುತ್ತೆ, ಮೈಸೂರು ಸಿಗುತ್ತೆ, ಮಂಡ್ಯ ಸಿಗುತ್ತೆ, ಹೋಗ್ತಾ ರಾಮನಗರ ಸಿಗುತ್ತೆ, ಬಿಡದಿ ಸಿಗುತ್ತೆ. ಕರೆಕ್ಟ್ ಅಲ್ಲ? ಇಷ್ಟು ಏರಿಯಾದಲ್ಲಿ ನನ್ನ ಟೀಮ್ ಅವ್ರು ಯಾರಿದ್ದಾರೆ ಟಚ್ ಮಾಡ್ಕೊಂಡು ಕಮ್ಯುನಿಕೇಶನ್ ಮಾಡ್ಕೊಂಡು ಹೋಗ್ತೀನಿ. ಟೈಮ್ ವೇಸ್ಟ್ ಮಾಡಲ್ಲ. ನಮ್ಮವ್ರು ಏನು ಮಾಡ್ತಾರೆ ಗೊತ್ತಾ? ಬೆಂಗಳೂರು ಬರ್ಬೇಕಾದ್ರೆ ಫೋನಲ್ಲಿ ರೆಡಿ ಮಾಡ್ಕೊಂಡ್ ಬಂದಿರ್ತೀನಿ. ಮಂಗಳವಾರ ಕಾರ್ಯಕ್ರಮಕ್ಕೆ ಫೋನಲ್ಲಿ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. 60 ಜನಕ್ಕೆ ಹೋಗ್ತಾ ಇದ್ದೆ, 40 ಜನ ನಾನು ಮೈನ್ ಲೀಡರ್ಸ್ ಅಂತ ಹೇಳ್ಬಿಟ್ಟು ಫೋನಲ್ಲಿ ಮಾತಾಡಿ ಸರ್ ಬರ್ತಾ ಇದ್ದೀರಾ ಆಲ್ರೆಡಿ ನಾನು ಬರ್ತಾನೆ ಫೋನಲ್ಲಿ ಮಾತಾಡ್ಕೊಂಡು ಮಂಗಳವಾರ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸ್ಟ್ರೆಂತು ಸಂತೋಷ್ ಹೋದಾಗ ಸ್ಟ್ರೆಂತ್ ಯಾಕೆ ಬರುತ್ತೆ ಅಂದರೆ, ಸಂತೋಷ ಫಾಲೋಅಪ್ ಅಲ್ಲಿ ಇರ್ತಾರೆ. ನಾನು ಹೋಗ್ತಾ ಇದ್ದೀನಿ, ನನಗೆ ಟೀಮ್ ಸ್ಟ್ರೆಂತ್ ಇರಬೇಕು ಅಂತ ಹೇಳಿ ನಾನು ಎನಿ ಟೈಮ್ ಡೈಲಿ 3-4 ಟೈಮ್ಸು ಫಾಲೋಅಪ್ ಅಲ್ಲಿ ಇರ್ತೀನಿ. ಒನ್ಸ್ ಒಬ್ಬ ವ್ಯಕ್ತಿಯ ಮೈಂಡ್ ಸೆಟ್ ಆಗೋವರೆಗೂ. ಒಂದ್ಸರಿ ಮೈಂಡ್ ಸೆಟ್ ಆಯ್ತು, ವೈ ಇಷ್ಟ ನನ್ನ ಮೈಂಡ್ ಸೆಟ್ ಆಯ್ತು, MD ನನ್ನಿಂದ ಬಿದ್ದಿಲ್ಲ, ನಾನು MD ಇಂದ ಬಿದ್ದಿದ್ದೀನಿ, ನಾನು ಕಂಪ್ನಿಯಿಂದ ಬಿದ್ದಿದ್ದೀನಿ, ನಾನು ಟೀಮಿಂದ ಬಿದ್ದಿದ್ದೀನಿ. ಯಾವಾಗ ನಂದು ವೈ ಕ್ಲಿಯರ್ ಆಯ್ತಲ್ಲ, ಏನಕ್ಕೋಸ್ಕರ V-Star ಬೇಕಂತೇಳಿ. ಎಲ್ಲಿವರೆಗೂ ನಿಮಗೆ V-Star ಯಾಕೆ ಅನ್ನೋದು ಕ್ಲಿಯರೆನ್ಸ್ ಆಗಲ್ಲ, ನೀವು ಬಾಡೂಟಕ್ಕೂ ಹೋಗ್ತೀರಾ, ರಜಾ ಇದ್ರೆ ಭಾನುವಾರ, BOPಗೂ ಬರಲ್ಲ, ನಾಮಕರಣಕ್ಕೆ ಹೋಗ್ತೀರಾ, ಮದುವೆಗೆ ಹೋಗ್ತೀರಾ. ಯಾವಾಗ V-Star ಯಾಕೆ ಬೇಕು, ನನ್ನ ಮುಂದಿನ ಜೀವನಕ್ಕೆ ಏನಕ್ಕೆ ಹೆಲ್ಪ್ ಆಗ್ಬೋದು ಅಂತ V-Star ಒಂದ್ಸರಿ ನಿಮ್ಮ ಮೈಂಡಿಗೆ ತೊಗೊಂಡ್ರೆ, ಬಾಡೂಟ ಕ್ಯಾನ್ಸಲ್, ಮದುವೆ ಮನೆ ಕ್ಯಾನ್ಸಲ್, ಎಲ್ಲದು ಕ್ಯಾನ್ಸಲ್. ಇವತ್ತು ಮೈಸೂರು ಟೀಮಲ್ಲಿ ಎಷ್ಟೋ ಜನ ಸೋಲಿಕ್ಕೆ ಕಾರಣ ಏನು? ಫ್ಯಾಕ್ಟ್ರಿಲಿ ಇರೋರೆ. ನೀವು V-Starಗೆ ಎಲ್ಲೋ ಒತ್ತು ಕೊಡ್ತೀರಾ? ಅಮಾಸೆ ಒಂದ್ಸರಿ ಬರ್ತೀರಾ, ಒಂದ್ಸರಿ ಬರ್ತೀರಾ. ಎಲ್ಲೋ ಕೆಲವರು ಈಗೇನೋ ಮೊನ್ನೆ ರೀಸೆಂಟ್ ಇದ್ದ ನಮ್ಮ ರಾಜಶೇಖರ್ ತೇಜಸ್ ಎಲ್ಲ ಪ್ರಾಡಕ್ಟನ್ನು ಎಲ್ಲೋ ಡೆಮೋ ಇಟ್ಕೊಂಡು ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ? ಒಂದಲ್ಲ ಒಂದು ದಿನ ಅದು ಸಕ್ಸಸ್ ಸಿಗುತ್ತೆ. ಪ್ರಯತ್ನ ಸತತವಾಗಿರ್ಬೇಕು. ಹೇಳಿ, ಪ್ರಯತ್ನ ಸತತವಾಗಿರ್ಬೇಕು. ಯಾರೋ ತಗೊಂಡ್ರು, ಯಾರಿಗೂ ರಿಸಲ್ಟ್ ಬಂತು. ಈಗ ನೋಡಿ, ಮೊನ್ನೆ ಮಡಿಕೇರಿದ ಒಂದು ರಿಸಲ್ಟ್ ಕೊಡ್ತೀವಿ. ಕ್ಯಾನ್ಸರ್ ಪೇಷಂಟ್ ರಿಕವರಿ ಆಗಿದ್ದಾರೆ. ಬ್ಲಾಸ್ಟ್ ಮಾಡಾಕ್ತಾ ಇದ್ದಾರೆ. ಕುಶಾಲನಗರ, ಪಿರಿಯಾಪಟ್ಟಣ, ವೀರಾಜಪೇಟೆ, ಮಡಿಕೇರಿ, ಸಿದ್ದಾಪುರ ನಿಮ್ಮದೇ ಏರಿಯಾ ಟೀಮ್, ನೀವೇ ಇದ್ದಿದ್ದು. ಕರೆಕ್ಟ್ ಹೌದಲ್ವ? ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ಕಾನ್ಸಂಟ್ರೇಷನ್ ಕೊಡಲ್ಲ, ಕಾನ್ಸಂಟ್ರೇಷನ್ ಕೊಟ್ಟರೆ ಆ ಏರಿಯಾ ರಿಕವರಿ ಮಾಡೋವರೆಗೂ ನಾನು ಬಿಡಲ್ಲ ಅಂತೇಳಿ ಒಂದು ಮಾತು ಹೇಳಿದ್ದೆ. ಇವತ್ತು 5ನೇ ಸಿಟ್ಟಿಂಗು ಕುಶಾಲನಗರ ನನ್ನ ಕಂಟಿನ್ಯೂಟಿ. MD ಸರ್ ಹೇಳಿದರೆ, ಒಂದು ಟೀಮ್ ಕಡೆ ಗಮನ ಕೊಟ್ಟರೆ 12 ಸರಿ ಕಂಟಿನ್ಯೂಟಿ ಹೋಗ್ಬೇಕಂತೇಳಿ 5 ಸರಿಗೆ ಈ ಲೆವೆಲ್ ತಂದಿದ್ದೀನಿ. 7 ಬ್ಯಾಲೆನ್ಸ್ ಇದೆ. ಅಲ್ಲೇ ಮೀಟಿಂಗ್ ಮಾಡ್ತೀವಿ, ಈ ಥರದ್ದು ಅಲ್ಲೇ ಲೀಡರ್ಸ್ ಮೀಟಿಂಗ್ ಮಾಡ್ತೀವಿ. ಯಾಕೇಳಿ, ಡಿಸಿಷನ್ ತೊಗೊಂಡಾಗಿದೆ, ಆ ಏರಿಯಾ ಬೇಕೇ ಬೇಕು, ಆ ಏರಿಯಾ ಗೆಲ್ಲೇಬೇಕಂತೇಳಿ. ಇಲ್ಲೇನಾಗುತ್ತೆ, ನೀವು ಡಿಸಿಷನ್ ತೊಗೋತೀರಾ, ನಿಮ್ದೆಲ್ಲ ಮೈಂಡ್ ಸೆಟ್ ಹೆಂಗೆ ಗೊತ್ತಾ? 11 ಗಂಟೆಗೆ ಒಂದೇ ಇರುತ್ತೆ ಮೈಂಡ್ ಸೆಟ್ಟು, 12 ಗಂಟೆಗೆ ಚೇಂಜ್ ಆಗಿಬಿಡುತ್ತೆ, 1 ಗಂಟೆಗೆ ಒಂದು ಮೈಂಡ್ ಸೆಟ್ ಆಗಿಬಿಡುತ್ತೆ, 2 ಗಂಟೆ ರಾಗವಲ್ಲಿ ಥರ ಚೇಂಜ್ ಆಗ್ತಾ ಇರುತ್ತೆ. ಅದು ಪ್ರಯೋಜನ ಇಲ್ಲ. ಹೋಗ್ಲೇಬೇಕಂದ್ರೆ ಹೋಗ್ಲೇಬೇಕು, ಅದೆಷ್ಟೋ ಥರ ಆಗಲಿ. ನಿನ್ನೆ ನಾನು 2 ಗಂಟೆಗೆ ಕುಶಾಲನಗರಕ್ಕೆ ಬರ್ತೀನಿ ಅಂತ ಹೇಳಿದೆ. ಅನ್ಎಕ್ಸ್ಪೆಕ್ಟೆಡ್ ಬ್ಯಾಟ್ರಿ ವೀಕ್ ಆಗಿ ಅವನು ಕಾರ್ ವಾಶಿಗೆ ಕೊಟ್ಟಾಗ ಆನ್ ಮಾಡಲ್ಲಿ ಇಟ್ಬಿಟ್ಟಿದ್ದ, ಡಿಸ್ಚಾರ್ಜ್ ಆಗಿಬಿಟ್ಟಿದೆ. ತಪ್ಕೊಂಡು ಹೋಗಕ್ಕೆ ಆಗಲ್ಲ. ಆ ಬ್ಯಾಟ್ರಿಯನ್ನು ಫೋನ್ ಮಾಡಿದೆ, ಬಂದೆ ಸರ್ 12 ಗಂಟೆಗೆ ಕಾರಿಗೆ ಬಾ ಅಂತ ಕರೆದಿದ್ದವನಿಗೆ ಅರ್ಧ ಗಂಟೆಯಲ್ಲಿ ಬಂದೆ, 3/4 ಗಂಟೆಯಲ್ಲಿ ಬಂದೆ ಅಂತ ಲಾಸ್ಟಿಗೆ ಆ ಸವಾಸನೆ ಬೇಡ, ಹೊಸ ಬ್ಯಾಟ್ರಿನೇ ಎತ್ಕೊಬರಪ್ಪ, ನನಗೆ ಟೈಮ್ ಇಲ್ಲ, ನೀನು ಅದನ್ನು ಮಾಡಿ ಚಾರ್ಜ್ ಮಾಡಿ ನಾನು ಕೊಡೋದು ಬೇಡ ಅಂತೇಳಿ ಹೊಸ ಬ್ಯಾಟ್ರಿನೇ ತಂದೆ. ಎಷ್ಟೊತ್ತಿಗೆ ತಾನೆ ಗೊತ್ತಾ? 2 ಕಾಲಿಗೆ ತಂದೆ.
ನಾನು 2 ಗಂಟೆಗೆ ಕುಶಾಲನಗರ ಟೈಮ್ ಕೊಡ್ತಿದ್ದೆ. ನಾನು ಇಮಿಡಿಯೇಟ್ ಗೊತ್ತಾಯಿತು ನನಗೆ ವಾತಾವರಣಗಳು ಏನೇ ಲೇಟ್ ಆದರೂ ನನಗೆ ಮಿನಿಮಮ್ 3.5 ಗಂಟೆ ಚಿಕ್ಕಮಗಳೂರಿಂದ ಜರ್ನಿ ಆಗುತ್ತೆ ಅಂತೇಳಿ, ಬಾಬಿ ನಾನು 4:30 to 5 o'clock ಬರ್ತೀನಿ, ಎಲ್ಲರಿಗೂ ಆ ಟೈಮಿಗೆ ಹೇಳ್ಬಿಡಿ, ಬಂದರೆ ನೀವು ಮಾತಾಡ್ತಾರೆ, ಸಂಜೆ ಸ್ನ್ಯಾಕ್ಸ್ ಒಟ್ಟಿಗೆ ಸಂತೋಷ ಸರ್ ಅಂತ ಹೇಳ್ಬಿಡಿ ಅಂತ ಹೇಳಿದೆ. ಅವನು 2 ಕಾಲಿಗೆ ಬಿಟ್ಟ. ನಾನು ಅಂದ್ಕೊಂಡೆ 2 ಕಾಲು 5 ಕಾಲು ಆಗುತ್ತೆ, ಅಲ್ವಾಗ ಸಂಜೆ ಏನು 5 ಕಾಲು 5:30 ಮಾತಾಡೋದು. MD ಸರ್ ಮಾತಾಡಿದ್ದಾರೆ, ಒಂದು ಡೇಟ್ ಕೊಟ್ಟ ಮೇಲೆ ಇಲ್ಲ ನಿನ್ನ ಬಾಡಿ ಹೋಗಬೇಕು, ಇಲ್ಲ ನೀನು ಸಣ್ಣಗೆ ಫ್ಲಾಶ್ ಆಯಿತು, ಇಲ್ಲ ಹೋಗ್ಬೇಕು. ಇಲ್ಲಿ ಕೂತ್ಕೊಂಡು ಅಜ್ಜಿ ಕತೆ ಹೇಳೋದೇನಿದೆ ನನ್ನ ಫೋನಲ್ಲಿ, ಅಲ್ಲಿ ನನಗೋಸ್ಕರ ಟೀಮ್ ಕಾಯ್ತಾ ಇದೆ, ಫೆಬ್ರವರಿ 16 ಕಾರ್ಯಕ್ರಮ ಇದೆ ಅಂತೇಳಿ ಎದ್ನೋ ಬಿದ್ನೋ ಅಂತ ಸೀದಾ ಮನೆಯಿಂದ ಹೋಗ್ರಿ. 2 ಕಾಲಾಗಿದೆ, ಊಟ ಮಾಡ್ಕೊಂಡು ಹೋಗ್ರಿ, ಇಲ್ಲೇ ಇದಿರಲ್ಲ ಅಂತ ಮನೇಲಿ. ನೋ ಮತ್ತಲ್ಲಿ ಕೂತ್ರೆ ಮಕ್ಕಳು ಅವರು ಇರೋಂಥ 1 hour ಟೈಮ್ ಆಗ್ಬಿಡುತ್ತೆ ಅಂತೇಳಿ ಅರ್ಕೂಲ್ಗೂಡಲ್ಲಿ ಬಂದು ಒಂದಿಷ್ಟು ಅನ್ನ ತಿನ್ಕೊಂಡು ಸೀದಾ ಅವ್ರ ಮನೆಗೆ ಹೋಗಿದ್ರೆ, ಅವ್ರ ಮನೆಗೆ ಹೋದ ತಕ್ಷಣ ಜನ ರೆಡಿ ಇದ್ದಾರೆ. ರಾತ್ರಿ 8:00 ಊಟ ಮಾಡಿದ್ದೀನಿ. ಸುಮ್ಮನೆ ಸಕ್ಸಸ್ ಬಂದಿಲ್ಲ, ಸುಮ್ಮನೆ ರೂಪಿ ಡೈಮಂಡ್ ಆಗಿಲ್ಲ. ನಾವು ಒಂದೊತ್ತು ಊಟ ಬಿಟ್ಬಿಟ್ಟೆ ಸಾರ್, ಎಷ್ಟು ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತೀನಿ ಗೊತ್ತಾ ಸಾರ್, ಊಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಯಾರಿಗೆ ಮಾಡಿದ್ರಿ? ಯಾರಿಗೋಸ್ಕರ ಮಾಡಿದ್ರಿ ಊಟ ಬಿಟ್ಟು? ನಿಮ್ಮ ಕಸ್ಟಮರ್ ಮಾತಾಡೋಕ್ಕೆ ನೀವು ಊಟ ಬಿಟ್ಟಿದ್ದೀರಾ, ನಿಮ್ಮ ಕಸ್ಟಮರ್ ಉಳಿಸ್ಕೊಳ್ಳಿಕ್ಕೆ ನೀವು ಊಟ ಮಾಡಿದ್ದೀರಾ. ಕರೆಕ್ಟ್ ಹೌದಲ್ವ? ಸ್ಯಾಕ್ರಿಫೈಸ್ ಅಲ್ಲ, ಸೂಪರ್ ಸ್ಯಾಕ್ರಿಫೈಸ್ ಬೇಕು, ಸುಮ್ಮನೆ ಅಲ್ಲ. ಸ್ಟ್ಯಾಂಡಿಂಗಲ್ಲಿ ಬರ್ತಾ ಇದ್ದೀನಿ, ಮೇಡಮ್ ಒಂದ್ಸರಿ ಹೇಳಿದ್ರು, ಸಾರ್ ನಿಲ್ಲಕ್ಕೆ ಸೂಪರ್, ನನಗೋಸ್ಕರ ನಿಲ್ತಾ ಇದ್ದೀರೇನ್ರಿ ಮೇಡಮ್ ಅಂತ. ನಿಮ್ಮ ಟೀಮು ನಿಮಗೋಸ್ಕರ ಬರ್ತಾ ಇದ್ರೆ ನನಗೋಸ್ಕರ ಬರ್ತೀರಾ? ನೀವು ರ್ಯಾಂಕ್ ಕೊಡ್ಕೋಬೇಕು, ಸ್ಯಾಕ್ರಿಫೈಸ್ ಮಾಡಿ, ಅದರಲ್ಲೇ ಏನಿದೆ. ಇಲ್ಲ ಅರ್ಧ ಗಂಟೆ ಮುಂಚೆ ಬನ್ನಿ ಬಸ್ ಸ್ಟ್ಯಾಂಡಿಗೆ, ಆ ಬಸ್ ರಶ್ ಇತ್ತ ಬಿಡಿ, ಇನ್ನೊಂದು ಬಸ್ ಹತ್ತಿ. ಕ್ಯಾಲ್ಕುಲೇಷನಲ್ಲಿ ಬರ್ತೀರಾ? ಸಿದ್ದರಾಮಣ್ಣನ ಕಡೆಯಿಂದ ಬಸ್ ರಶ್ ಇದೆ, ಈಗ ಇನ್ನು 1.5 ವರ್ಷ ರಶ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಬದಲಾಗ್ಬಿಟ್ರೆ, ದುಡ್ಡು ಅಂತ ಹಾಕ್ಬಿಟ್ರೆ ಬಸ್ಸು ಖಾಲಿ ಹೊಡಿತಾ ಇರುತ್ತೆ, ಮಲ್ಕೊಂಡು ಬರ್ಬೋದು. ಕರೆಕ್ಟಲ್ಲ? ಅದೆಲ್ಲ ರೀಲ್ಸಲ್ಲಿ ಇದ್ದೀರಿ. ಎಲ್ಲಿ ಹೋಗ್ತಿದ್ಯಾ? ಎಪ್ಪಾಕಸಕ್ಕೆ ಮೊಸರುದು ಎತ್ತರಕ್ಕೆ ಹೋಗ್ತಾ ಇದ್ದೀನಿ. ಎತ್ತರಕ್ಕೆ ತಾಯಿ ಮನೆಗೆ ಹೋಗ್ತಿದ್ಯಾ? ಬಸ್ ಫ್ರೀ ಅಲ್ಲ, ಹಂಗಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದ್ರ ಕಡೆ ಒಂದು ಗಮನ ಕೊಡಿ, ವೆರಿ ವೆರಿ ಇಂಪಾರ್ಟೆಂಟು. ಮತ್ತೆ ಸೇಲ್ಸ್ ಕ್ಲೋಸಿಂಗ್ ಅಲ್ಲಿ ಫಸ್ಟ್ ಸ್ಟೆಪ್ ನೀವೇನು ನೋಡಿದ್ರಲ್ಲ, ಯಾವ ಥರ ಇರಬೇಕು, ಹೇಗಿರಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಅದಾದ ನಂತರ ಸೆಕೆಂಡ್ ಒನ್, ಅಂಡರ್ಸ್ಟ್ಯಾಂಡ್ ದೇರ್ ನೀಡ್ಸ್. ಅಂದರೆ ಸೇಲ್ಸ್ ಕ್ಲೋಸಿಂಗಿಗೆ ಹೋದಾಗ ಅವರ ನೀಡ್ಸ್ ಏನಿದೆ ಫಸ್ಟು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎದುರುಗಡೆ ಕೂತ ವ್ಯಕ್ತಿ ಹತ್ರ ಹೋಗ್ಬೇಕಾದ್ರೆ ಮುಂಚೆ ಯಾರು ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಹತ್ರ ಕೂತ್ಕೊಂಡು ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ. ನೀನು ಯಾರಿಗೆ ಹೇಳಿಸ್ಬೇಕಂತಿದ್ದೀರಪ್ಪ, ಅವ್ರು ಜಾಬಲ್ಲಿ ಇದ್ದಾರ ತಿಳ್ಕೊಳ್ಳಿ, ಅವ್ರೇನು ಡಿಗ್ರಿ ಮಾಡಿದಾರ ತಿಳ್ಕೊಳ್ಳಿ. ಯಾಕೆ ಅಂದರೆ ಹೋಗ್ತಕ್ಕಂಥ ವ್ಯಕ್ತಿ ಹತ್ರ ಸುಮ್ಮನೆ ಹೆಂಗ್ ಬೇಕಂಗೆ ಹೋಗ್ಬಿಡೋದು. ಅವ್ರು ಯಾರೋ ಲಾಯರ್ ಇರ್ಬೋದು, ಯಾರಿಗೆ ಗೊತ್ತು, ಯಾರು ಎಜುಕೇಟೆಡ್ ಇರ್ಬೋದು, ಅವ್ರು ಹೇಳೋ ಕ್ವಶನ್ಗೆ ಆನ್ಸರ್ ಇದ್ದಂಗೆ ಆಗ್ಬಾರ್ದಲ್ಲ. ಕರೆಕ್ಟ್ ಹೌದಲ್ವ? ಹೋಗ್ಬೇಕಾದ್ರೆ ಯಾರು ಅಂತ ತಿಳ್ಕೊಂಡ್ರೆ ಅಟ್ಲೀಸ್ಟ್ ಪ್ರಿಪ್ರೇಷನ್ ಆಗ್ಬೋದಾ? ಕೆಲವ್ರು ಹೇಳಲ್ವಾ, ಅಲ್ಲ ಕಣ ಇಬ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ಈಗ 6 ಜನ ಬಂದರೆ ಒಂಚೂರು ಮುಂಚೆ ಹೇಳಿದ್ರೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ ಅನ್ನಲ್ವ ಅಡುಗೆಗೆ. ಹೆಂಗೆ 4 ಜನ ಜಾಸ್ತಿ ಬರ್ತಾರೆ ಅಂತೇಳಿ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಿರಲ್ಲ, ಹಂಗೆ ಇಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಯಾವ ವ್ಯಕ್ತಿ ಹತ್ರ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅವ್ರ ಬ್ಯಾಕ್ ಗ್ರೌಂಡನ್ನು ತಿಳ್ಕೊಬೇಕು. ಅವ್ರ ಮನೆ ಪರಿಸರ, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ, 4 ಮೆಂಬರ್ಸ್ ಇದ್ದಾರಾ, ಎಸ್, ಮಕ್ಕಳು ದೊಡ್ಡವರ ಸಣ್ಣವರು ಅಂದರೆ ಅವ್ರು ಏನು ಕ್ವಶನ್ ಕೇಳಲ್ಲ, ಇಟ್ಟಿರವು. ದೊಡ್ಡವರು ಅಂದರೆ ಪಕ್ಕದಲ್ಲಿ ಕೂತಾಗ ಇದನ್ನ ಯಾಕೆ ತಗೋತ್ಯಾ, ಇದು ಕೂಡದೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಸ್ವಲ್ಪ ಮಕ್ಕಳು ಲೆವೆಲ್ ಇರೋರು ಕೇಳ್ತಿರ್ತಾನೆ, ಅದಕ್ಕೆ ನೀವು ರೆಡಿ ಇರ್ಬೇಕಲ್ಲ. ಇವೆಲ್ಲ ಸೇಲ್ಸ್ ಕ್ಲೋಸಿಂಗ್ ಅಲ್ಲಿ ಬರುತ್ತೆ. ಸುಮ್ಮನೆ ನಾನು ಮಿಸ್ಟರಿಗೆ ಸೇರ್ಬಿಟ್ಟೆ, ಕಾಲೇಜಿಗೆ ಸೇರಿದ ತಕ್ಷಣ ಡಿಗ್ರಿ ಸಿಗಲ್ಲ ಸ್ನೇಹಿತರೆ. ಡೈಲಿ ಕಾಲೇಜ್ಗೆ ಹೋಗ್ಬೇಕು, 9 ಗಂಟೆಗೆ ಹೋಗ್ಬೇಕು, 4 ಗಂಟೆವರೆಗೂ ಕಾಲೇಜಲ್ಲಿ ಇರಬೇಕು. ಆ ಮಾಸ್ಟರ್ ಏನು ಹೇಳ್ಕೊಡ್ತಾರೆ ಕಲಿಬೇಕು. ಅದಾದ್ಮೇಲೆ ಟೆಸ್ಟ್ಗಳು ಬರುತ್ತೆ, ಟೆಸ್ಟ್ ಬರಿಬೇಕು. ಮಿಡ್ ಟರ್ಮ್ ಅಲ್ಲಿ ಎಕ್ಸಾಮ್ ಬರುತ್ತೆ, ಬರಿಬೇಕು. ಸಾಧ್ಯತೆ ಇದ್ರೆ ಅರ್ಥ ಆಗಿಲ್ಲ ಅಂದ್ರೆ ಟ್ಯೂಷನ್ಗೆ ಹೋಗ್ಬೇಕು. ಇನ್ನೂ ಸಾಧ್ಯತೆ ಆಗಿಲ್ಲ ಅಂತ ಹೇಳಿದ್ರೆ ಮನೇಲಿ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಸ್ಟಡಿ ಮಾಡಬೇಕು. ಅದಾದ್ಮೇಲೆ ಫೈನಲ್ ಇಯರ್ ಅಲ್ಲಿ ಎಕ್ಸಾಮ್ ಬರಬೇಕು ವರ್ಷದ ಎಂಡಿಂಗ್ ಅಲ್ಲಿ. ಕರೆಕ್ಟಾ? ನಾನು ಕಾಲೇಜಿಗೆ ಸೇರಿಬಿಟ್ಟಿದ್ದೀನಪ್ಪ, ನನಗೆ ಡಿಗ್ರಿ ಸಿಕ್ಬಿಡ್ತು, ಮಣ್ಣಗಟ್ಟಿ ಡಿಗ್ರಿನೂ ಕೊಡಲ್ಲ, ಎಂಥದ್ದು ಕೊಡಲ್ಲ. ಫೇಲ್ ಆದ ನಿಮ್ಮ ಮಗ ಎಷ್ಟು ಪಾಯಿಂಟ್ ಇದು? 2 ಪಾಯಿಂಟ್. ಯಾಕೆ ಓದಿಲ್ವ ಅವನು? ಇಲ್ಲೂ ಹಂಗೆ ಆಗೋದು. ಯಾಕೆ 1ನೇ ರ್ಯಾಂಕಲ್ಲಿ ಹಾಕಿದ್ದೀರಾ? ಯಾಕೆ 2ನೇ ರ್ಯಾಂಕಲ್ಲಿ ಹಂಗೆ ಫೇಕ್ ಹಾಕೊಂಡಿದ್ದೀರಾ? 3ನೇ ರ್ಯಾಂಕಲ್ಲಿ ಹಾಕೋದಿದ್ದೀರಾ? ಜೂಮ್ ಮೀಟಿಂಗ್ ಬರಲ್ಲ, BOPಗೆ ಬರಲ್ಲ, ಅದೇನು ಹೇಳಿದ್ದೇ ಹೇಳ್ತಾರೆ, ಅದೇ ಕೇಳಬೇಕು. ಕರೆಕ್ಟ್ ಅಲ್ಲ? ಹೇಳಿದ್ನೇ ಕೇಳಿ 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 ಕೆಲವರು ಅವರಾಗೆ ಫೀಲ್ಡಿಗೆ ಹೋಗಿ 12 ಸ್ಪೀಡ್ ತರ್ತಾ ಇದ್ದಾರೆ. ದಿನ ಅದೇ ಉಪ್ಪಿಟ್ಟಿದ್ದ ಹಿಂಗಾಗಿರೋದು ನೀವು. ಕರೆಕ್ಟ್ ಅಲ್ಲ? ಅದೇ ರೊಟ್ಟಿ, ಅದೇ ಪುರಿ, ಅದೇ ಗಂಡ 20 ವರ್ಷದಿಂದ, ಅದೇ ಹೆಂಡತಿ 15-20 ವರ್ಷದಿಂದ ಬೇಜಾರಾಗಿದೆ ಅಂತ ಬಿಟ್ಬಿಟ್ಟಿದ್ದೀರಾ. ಮಕ್ಕಳು 10 ವರ್ಷದಿಂದ ಈ ಮಗು ನೋಡಿ ಸಾಕಾಗ್ಬಿಡ್ತಪ್ಪ, ನಾನು ಅನಾಥಾಶ್ರಮಕ್ಕೆ ಹೋಗಿ ಇನ್ನೊಂದು ಮಗು ತಗೊಳ್ಳಿ ಆಗುತ್ತಾ ಸ್ನೇಹಿತರೆ? ಆಗಲ್ಲ. ಹೆಂಗೆ ಸಂಸಾರ? ಇದು ಒಂದು ಸಂಸಾರ. ಪ್ರೇಮ ಹೇಳಲ್ವಾ, ನನಗೆ 3 ಫ್ಯಾಮಿಲಿ, ಒಂದು ವಿಸ್ಟರ್ ಫ್ಯಾಮಿಲಿ, ಒಂದು ಗಂಡನ ಫ್ಯಾಮಿಲಿ, ಒಂದು ಫ್ಯಾಮಿಲಿ. ಇದು ಒಂದು ಫ್ಯಾಮಿಲಿನೇ.
ಇಲ್ಲೂ ಜಂಜಾಟಗಳು ಬರುತ್ತೆ, ಇಲ್ಲೂ ಕಿರಿಕ್ ಬರುತ್ತೆ, ನಾಲ್ಕು ಕಿರಿಕ್ ಮಾಡ್ತಾಳೆ, ಸುಧಾರಿಸ್ಕೋಬೇಕು. ಇದು ಹಿಂಗಲ್ಲ ಅದಂಗಲ್ಲ ಅಂತಾಳೆ. ಅಣ್ಣನ ಮದುವೆ ಆಗ್ಬಿಡ್ತು, ತಂಗಿ ತಮ್ಮನ ಮದುವೆ ಆಗ್ತು, ತಮ್ಮನ ಹೆಂಡತಿ ಬರ್ತಾಳೆ, ವಾರ್ಗಿತ್ತಿ ಸೆಟ್ ಆಗಲ್ಲ, ನನಗೆ ಈ ರೂಮ್ ಚಿಕ್ಕದಾಯ್ತು ಅಂತಾಳೆ. ಏನ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಹೌದು ಅಲ್ವಾ? ಹಂಗಂತೇಳಿ ಮನೆ ಹೊಡಿಯೋಕ್ಕಾಗಲ್ಲ, ಸಡನ್ ಆಗಿ ಅಡ್ಜಸ್ಟ್ಮೆಂಟ್ ಆಗಬೇಕು. ಇದೂ ಒಂದು ಕುಟುಂಬ, ಇಲ್ಲೂ ಏರುಪೇರಾಗುತ್ತೆ. ನೀವು ಉಪ್ಪುಳಿ ತಿಂತೀರಾ, ನಿಮ್ಮ ಅಪ್ಲೇನೂ ಉಪ್ಪುಳಿ ತಿಂತಾರೆ, ಡ್ರಾಪ್ ಅಪ್ಲೇನೂ ಉಪ್ಪುಳಿ ತಿಂತಾರೆ, ಅವ್ರಿಗೂ ಸಿಟ್ಟು ಬರುತ್ತೆ, ಇವ್ರಿಗೂ ಸಿಟ್ಟು ಬರುತ್ತೆ. ಯಾರು ಸಮಾಧಾನ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ, ಹೆಂಡರಿಗೂ ಹೋಗ್ತಾರೆ ಸ್ನೇಹಿತರೆ. ಇಲ್ಲ ಅಂದರೆ ಅಲ್ಲಲ್ಲೇ ಬ್ರೇಕಪ್ ಆಗ್ತಾರೆ.